ನೀವು ಲೈವ್ ಅದಿರಲ್ಲ ಈಗ? ಹಾಂ ಬಂತು ನೋಡ್ರಿ ಅದು ಹಿಂಗೆ ಮಾತಾಡ್ರಿ ಸರ್. ಸರಿ ಸ್ವಲ್ಪ ಮಾತಾಡ್ರಿ ಸರ್. ಸಾಹಿತ್ಯ ಸಿಂಚನ ವೇದಿಕೆಯ ಈ ನೇರ ಪ್ರಸಾರದ ವೀಕ್ಷಕರಿಗೆ ನಾನು ತಮ್ಮನ್ನೆಲ್ಲ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಬದುಕಿನಲ್ಲಿ ಅನೇಕ ವಿಚಿತ್ರ ತಿರುವುಗಳ ಹಾಗೆ 2020 ಬಹಳ ದೊಡ್ಡ ಮತ್ತೊಂದು ಆತಂಕದ ವರ್ಷ ಅಂತಂದರೆ ಇಷ್ಟು ಡಿಲೇ ಆಗತ್ತೆ ನೋಡ್ರಿ. ಕರೋನಾದ ಸಂದರ್ಭ. ಬರೋಬ್ಬರಿ ಐತಲ್ರಿ? ಆ ಕರೋನಾದ ಸಂದರ್ಭದಲ್ಲಿ ನಾವು ಬದುಕನ್ನು ಹೇಗೆ ರೀಡಿಫೈನ್ ಮಾಡಿಕೊಂಡ್ವಿ ಅನ್ನೋ ಸಂಗತಿಯನ್ನು ನೋಡಿದ್ದೇವೆ. ಈ ಹೊತ್ತಿನಲ್ಲಿ ಅನೇಕ ವೆಬಿನಾರ್ಗಳನ್ನು, ಫೇಸ್ಬುಕ್ ಲೈವ್ಗಳನ್ನು ಹೋಗುವಂಥ ಪ್ರಸಂಗ ಬಂತು. ಅದಕ್ಕೆ ಅದು ಕೂಡ ನಮಗೆ ರೂಢಿಯಾಯಿತು. ನಮ್ಮ ಬದುಕಿನ ಪಾಠದಲ್ಲಿ ಅದು ಕೂಡ ಒಂದು. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಸಾಹಿತ್ಯ ಸಿಂಚನ ವೇದಿಕೆಯವರು ಅನೇಕ ವಿಷಯಗಳನ್ನು ಇಟ್ಕೊಂಡು ಉಪನ್ಯಾಸ ಮಾಲಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ. ನನಗಿವತ್ತು ಜೀವನೋಲ್ಲಾಸ ಎನ್ನುವಂಥ ವಿಷಯವನ್ನು ಈ ಸಾಹಿತ್ಯ ಸಿಂಚನ ವೇದಿಕೆಯನ್ನು ಪರಿಕಲ್ಪಿಸಿದ ಶ್ರೀಮತಿ ಗೀತಾ ದಾನಶೆಟ್ಟಿಯವರು, ಡಾಕ್ಟರ್ ಪ್ರಕಾಶ್ ಕಾಡೆಯವರ ಮಾರ್ಗದರ್ಶನ, ಕಾಶಿಂ ಸಾಬ್ ನದಾಫ್, ಸುನಿಲ್ ದೇವನಗಾವಿ, ಮಂಜುಳಾ ಅಂಗಡಿಯವರ ತಂಡದೊಂದಿಗೆ ಈ ನೇರ ಪ್ರಸಾದ ಕಾರ್ಯಕ್ರಮ ಒಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ. ವಿಷಯ ಆಯ್ಕೆಯ ಪ್ರಸಂಗ ಬಂದಾಗ ಅನೇಕ ಗೆಳೆಯರು, ಅನೇಕ ಬರಹಗಾರರು ಈ ವಿವಿಧ ವಿಷಯಗಳ ಮೇಲೆ ಮಾತಾಡಿದ್ದಾರೆ. ಇವತ್ತು ಜೀವನದ ಉಲ್ಲಾಸ ಅಂದರೆ ಏನು, ಉಲ್ಲಾಸಕ್ಕೆ ಇರಬಹುದಾದ ಆದ್ಯತೆ ಏನು, ಹಾಗಾದ್ರೆ ನಾವು ಉಲ್ಲಾಸಭರಿತವಾದ ಜೀವನವನ್ನು ನಿಜವಾಗಲೂ ನಡೆಸ್ತೀವೋ ಹೇಗೋ, ನಮ್ಮ ಜೀವನದ ಉಲ್ಲಾಸಕ್ಕೂ ಬದುಕಿನಲ್ಲಿ ಇರುವಂಥ ಅನೇಕ ಪ್ರಾಣಿ ಪಕ್ಷಿಗಳ ಉಲ್ಲಾಸಕ್ಕೂ ಇರುವಂಥ ವ್ಯತ್ಯಾಸ ಏನು, ವೈ ಮ್ಯಾನ್ ಈಸ್ ನಾಟ್ ಕ್ವೈಟ್ ಕಂಫರ್ಟೇಬಲ್ ಲೈಕ್ ಎನಿ ಅದರ್ ಎನಿಮಲ್ಸ್ ಇನ್ ದ ಅರ್ತ್. ಈ ಭೂಮಿ ಮೇಲೆ ನಮ್ಮ ಹಾಗೆ ಅನೇಕ ಸಾವಿರಾರು ಪ್ರಾಣಿ ಪಕ್ಷಿಗಳು ಬದುಕ್ತವೆ. ಅವುಗಳಿಗೂ ಮತ್ತು ಮನುಷ್ಯನಿಗಿರುವಂಥ ವ್ಯತ್ಯಾಸ ಏನು? ಮನುಷ್ಯ ಬುದ್ಧಿಜೀವಿ, ಮನುಷ್ಯ ಸಂಘಜೀವಿ. ಅದರ ಜೊತೆಗೆ ಮನುಷ್ಯ ಮಾತ್ರ ಬದುಕನ್ನು ತನಗೆ ಬೇಕಾದ ಹಾಗೆ ರೂಪಿಸಿಕೊಳ್ಳಬಲ್ಲ. ಬದುಕು ಜಟಕಾಬಂಡಿ, ವಿಧಿ ಅದರ ಸಾಹೇಬ, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಮಂಕುತಿಮ್ಮ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಗೆಳೆಕೂಟದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ. ಡಿ ವಿ ಗುಂಡಪ್ಪನವರ ಎರಡು ಮಾತುಗಳನ್ನು, ಎರಡು ಕವಿತೆಯ ಸಾಲುಗಳನ್ನು ಗಮನಿಸಿದಾಗ ಹಾಗಾದರೆ ಬದುಕಂದ್ರೆ ಏನು, ಬದುಕಿನ ಪ್ಯಾಕೇಜ್ ಏನು, ಬದುಕಿನ ಮಿತಿ ಏನು, ನಮಗಿರಬಹುದಾದ ಮಿತಿಗಳು ಮತ್ತು ಆಸ್ಥೆ ಏನು ಅಂತ ಗಮನಿಸಿದಾಗ ಇತರ ಪ್ರಾಣಿ ಪಕ್ಷಿಗಳಿಗೆ ಹೋಲಿಸಿದಾಗ ಮನುಷ್ಯ ಹೆಚ್ಚು ಸುಖಿಯೂ ಹೌದು, ಹೆಚ್ಚು ದುಃಖಿಯೂ ಹೌದು. ಯಾಕೆ ಮನುಷ್ಯ ಹೆಚ್ಚು ಸುಖಿ ಅಂದರೆ ಅವನಿಗೆ ಬದುಕನ್ನು ಹೇಗೆ ಅನುಭವಿಸ್ಬೇಕಂತ ಗೊತ್ತಿದೆ, ಬದುಕನ್ನು ಹೇಗೆ ತನಗೆ ಬೇಕಾದ ಹಾಗೆ ರೂಪಿಸಿಕೊಳ್ಳಬಹುದು ಅಂತ ಗೊತ್ತಿದೆ. ಆದರೆ ಪಾಪ ಪ್ರಾಣಿಗಳು ಕಾಡಿನಲ್ಲಿ ತಮ್ಮ ಪಾಡಿಗೆ ತಾವು ಏಕತಾನತೆಯಿಂದ ಬದುಕನ್ನು ಪ್ರಾರಂಭ ಮಾಡಿ ಬದುಕನ್ನು ಮುಗಿಸ್ಬಿಡ್ತವೆ. ನಾಯಿ ನಾಯಿ ಥರ, ಒಂಟಿ ಒಂಟಿ ಥರ, ಆನೆ ಆನೆ ಥರ, ಹೀಗೆ ಎಲ್ಲ ಪ್ರಾಣಿಗಳಿಗೆ ಅವು ಬದುಕುವ ಜೀವನ ಶೈಲಿ ಮೇಲೆ ಇವು ಪ್ರಾಣಿಗಳಂತ ಗೊತ್ತಾಗುತ್ತೆ.
ಆದರೆ ಈ ಎಲ್ಲದರ ಮಧ್ಯೆ ಮನುಷ್ಯ ಮಾತ್ರ ಭಾಳ ವಿಚಿತ್ರವಾಗಿರುವಂಥ ಒಂದು ಪ್ರಾಣಿ. ಇವನು ಅನೇಕ ಶೋಧಗಳನ್ನು ಸಂಶೋಧನೆಗಳನ್ನು ಮಾಡ್ತಾನೆ. ಆ ಸಂಶೋಧನೆಗಳ ಪ್ರಕಾರ ಮನುಷ್ಯನ ಬದುಕನ್ನು 4 ಭಾಗಗಳಾಗಿ ತಿಳಿದವರು ವಿಶ್ಲೇಷಣೆ ಮಾಡಿಕೊಂಡಿದ್ದಾರೆ. ಬಾಲ್ಯ, ಯೌವನ, ಪ್ರೌಢಾವಸ್ಥೆ ಮತ್ತು ಮುಪ್ಪು. ಮತ್ತು ಯಾರು ನಮ್ಮ ಬದುಕಿಗೆ ನಿರ್ದೇಶನವನ್ನು ಮಾಡೋರು? ಹೂ ಕುಡ್ ಡೈರೆಕ್ಟ್ ಅವರ್ ಲೈಫ್? ನಮಗೆ ಹೀಗೇ ಇರೋಂತ ಯಾರಾದರೂ ಹೇಳಿಕೊಡ್ತಾರ? ಮನುಷ್ಯಶಾಸ್ತ್ರ, ಮಾನವಶಾಸ್ತ್ರ, ಮನಃಶಾಸ್ತ್ರ, ತತ್ವಶಾಸ್ತ್ರ ಇವುಗಳೆಲ್ಲ ಓದಿದರೂ ಕೂಡ ಮನುಷ್ಯನ ಹತ್ರ ಏನೋ ಒಂದು ಇದೆ. ಮನುಷ್ಯನ ಬದುಕಿನಲ್ಲಿ ಏನೋ ಒಂದು ಇಂಟ್ರೆಸ್ಟಿಂಗ್ ಇದೆ. ಈ ಎರಡೇ, ಸುಖವಾಗಿರಬೇಕು, ದುಃಖದಿಂದ ಇರಬೇಕು. ಆದರೆ ನಮ್ಮನ್ನು ಸುಖವಾಗಿಡೋದಾಗಲಿ ನಾವು ದುಃಖದಿಂದ ಇರೋಕ್ಕಾಗಲಿ ಯಾರಾದರೂ ಹೊಣೆಗಾರರ ಹೇಗೆ? ಇಂತಹ ಪ್ರಶ್ನೆಗಳನ್ನು ನಮಗೆ ಪ್ರತಿನಿತ್ಯ ಕೇಳಿಸ್ಕೊಳ್ತೇವೆ. ಸೊ ನಮ್ಮ ಹಿರಿಯರು, ದಾರ್ಶನಿಕರು, ಅನೇಕ ಸಾಧು ಸಂತರು ಈ ವಿಷಯವಾಗಿ ನಮಗೆ ಅನೇಕ ಮಾಹಿತಿಗಳನ್ನು, ಅಭಿಪ್ರಾಯಗಳನ್ನು ಕೊಟ್ಟು ಹೋಗಿದ್ದಾರೆ. ಅದರ ಆಲೋಚನೆಗಳ ಮೇಲೇ ನಾವು ನಮ್ಮ ಬದುಕನ್ನು ರೂಪಿಸಿಕೊಳ್ತೇವೆ. ಬುದ್ಧ ಹೇಳಿರಬಹುದಾದ ಆಸೆಯೇ ದುಃಖಕ್ಕೆ ಮೂಲ. ಬಸವ ಹೇಳಿರಬಹುದಾದ ದಯವೇ ಧರ್ಮದ ಮೂಲವಯ್ಯ. ಪ್ರೀತಿ ಇಲ್ಲದ ಮೇಲೆ ಮತ್ತೇನೂ ಇಲ್ಲ. ಪ್ರೀತಿ, ಹೋರಾಟ, ಹೀಗೆ ಈ 4 ಹಂತಗಳಲ್ಲಿ ಬಾಲ್ಯ, ಯೌವನ, ಪ್ರೌಢಾವಸ್ಥೆ ಮತ್ತು ಮುಪ್ಪಿನಲ್ಲಿ ಮನುಷ್ಯ ಹೇಗೆ ಬದುಕನ್ನು ರೂಪಿಸಿಕೊಳ್ಬೇಕು, ಹೇಗೆ ಬದುಕನ್ನು ರೂಪಿಸಿಕೊಳ್ತಾನೆ. ರವೀಂದ್ರನಾಥ ಟ್ಯಾಗೋರ್ ಅವರು ಹೇಳ್ತಾರೆ, ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೆ ಅವನ ಕೈಯಲ್ಲಿಲ್ಲದ ಬದುಕು ಅಂದ್ರೆ ಬಾಲ್ಯ. ಬಾಲ್ಯದಲ್ಲಿ ತಾಯಿ ಪ್ರೀತಿ, ಮನೆಯಲ್ಲಿ ಹಿರಿಯರ ಪ್ರೀತಿಯಲ್ಲಿ, ಅವರ ಆಸರೆಯಲ್ಲಿ ನಾವು ಬೆಳಿತೇವೆ. ಮಗುಗೆ ಹೀಗಿರಬೇಕು, ಹಾಗಿರಬೇಕು ಅಂತ ತಾಯಿ ನಿರ್ದೇಶನ ಮಾಡ್ತಾ ಹೋಗ್ತಾಳೆ, ಮಗು ಹಾಗೆ ಹೋಗ್ತದೆ. ಆದರೆ ವೈ ಚೈಲ್ಡ್ ಲಿಸನ್ಸ್ ಟು ಮದರ್? ಚೈಲ್ಡ್ ಲಿಸನ್ಸ್ ಟು ಮದರ್ ಬಿಕಾಸ್ ಆಫ್ ಇಟ್ಸ್ ಇನ್ನೋಸೆನ್ಸ್. ಅದಕ್ಕೊಂದು ಮುಗ್ಧತೆ ಇದೆ. ಮಗುವಿಗೆ ತಿಳುವಳಿಕೆ ಇಲ್ಲ. ಯಾಕಂದ್ರೆ ಮಗು ಆಡ್ತಾ 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 ಅಂಗಳದಲ್ಲಿ ಹೋಗಿ ಅಲ್ಲಿ ಬಿದ್ದಿರಬಹುದಾದ ಕಸ ಕಡ್ಡಿನೂ ಬಾಯಲ್ಲಿ ಇಟ್ಕೊಳ್ತದೆ. ಏನಾದರೂ ಚಪ್ಪಲಿ, ಶೂ ಇದ್ರೆ ತಗೊಂಡು ಬಾಯಲ್ಲಿ ಇಟ್ಕೊಳ್ತದೆ. ನಾಗರಿಕನಾಗಿರುವಂತಹ ಒಬ್ಬ ವ್ಯಕ್ತಿ ಆ ದೃಶ್ಯವನ್ನು ನೋಡಿದಾಗ ಅವನಿಗೇನು ಅನಿಸ್ತದೆ? ಮಗು ಎಷ್ಟು ಅನ್ಸಿವಿಲೈಸ್ಡ್ ಇದೆ, ಈ ಮಗುಗೆ ಸಂಸ್ಕೃತಿನೇ ಇಲ್ಲ, ಈ ಮಗು ಅನಾಗರಿಕ ಅಂತ ಅವನು ಬೈಯಲ್ಲ. ಯಾಕಂದ್ರೆ ಈ ನೋಸ್ ಚೈಲ್ಡ್ ಈಸ್ ಇನ್ನೋಸೆಂಟ್. he doesn't know the difference between the things which it has to keep in his mouth. ಅದಕ್ಕೆ ತಾಯಿ ಆದವಳು ಇಲ್ಲ ಅದನ್ನು ಕಸ ಕಡ್ಡಿ ತಿನ್ನಬಾರ್ದು ಮಗು ಅಂತ ಹೇಳಿ ಅದನ್ನು ಕಸ್ಕೊಳ್ತಾಳೆ. ಆದರೆ ಮಗು ತನಗೆ ಯಾವುದು ಸಂತೋಷವನ್ನು ಕೊಡ್ತದೆ, ಯಾವುದು ಖುಷಿಯನ್ನು ಕೊಡ್ತದೆ ಅದನ್ನು ಮಾಡ್ತಾ ಹೋಗ್ತದೆ. ದ ಸೇಮ್ ಚೈಲ್ಡ್ ವೆನ್ ಇಟ್ ಗ್ರೋಸ್, ಅದೇ ಮಗು, ನಾನು ಆ ಬಾಲ್ಯಾವಸ್ಥೆಯನ್ನು ಅನುಭವಿಸಿದ್ದೇನೆ, ನೀವು ಆ ಬಾಲ್ಯಾವಸ್ಥೆಯನ್ನು ಅನುಭವಿಸಿದ್ದೀರಿ. ಆದ್ರೆ ಯಾವಾಗ ನಮಗೆ ತಿಳುವಳಿಕೆ ಅನ್ನೋದು ಬರ್ತದೆ, ಆವಾಗ ಮಗು ದೊಡ್ಡದಾದ್ಮೇಲೆ ರೀಕಲೆಕ್ಟ್ ಮಾಡುತ್ತೆ. ನನಗೆ ನನ್ನ ತಾಯಿ ಚಪ್ಪಲಿನ ಬಾಯಲ್ಲಿ ಇಟ್ಕೋಬಾರ್ದು ಅಂತ ಹೇಳಿದ್ಲು, ನಾನು ಇಟ್ಕೋಬಾರ್ದು. ಕಸ ಕಡ್ಡಿನ ಬಾಯಲ್ಲಿ ಇಟ್ಕೋಬಾರ್ದು ಅಂತ ಹೇಳಿದ್ಲು, ನಾನು ಇಟ್ಕೋಬಾರ್ದು ಅನ್ನುವಂಥ ಪ್ರಜ್ಞೆಯನ್ನು ಮಗು ಬೆಳೆಸ್ಕೊಳ್ತದೆ. ಆದರೆ ಅದರ ಜೊತೆಗೇನೆ ಇನ್ನೊಂದಿಷ್ಟು ಅಪಾಯಗಳು ಸೇರ್ಕೊಳ್ತಾವೆ. ಆ ನಾಲೆಜ್ ಇದೆಯಲ್ಲ, ದ ಗ್ರೋನ್ ಅಪ್ ನಾಲೆಜ್ ಈಸ್ ಕರ್ಸ್ ಆಲ್ಸೋ ಅಂತ ಹೇಳ್ತಾರೆ. ಯಾವಾಗ ಮುಗ್ಧತೆ ಮಾಯ ಆಯಿತು, ತಿಳುವಳಿಕೆ ಬಂತು, ಅದೇ ಮಗು ಆಲೋಚನಾ ಕ್ರಮವನ್ನು ಬದಲಿಸ್ತದೆ. ಇಷ್ಟು ದಿವಸ ದಟ್ ಚೈಲ್ಡ್ ಫೋಕಸ್ಡ್ ಆನ್ ಮದರ್, ತಾಯಿಯ ನಿರ್ದೇಶನದ ಮೇಲೆ ಅದರ ಬದುಕನ್ನು ರೂಪಿಸಿಕೊಳ್ತಿತ್ತು. ಆದರೆ ಈಗ ಅದರ ಜೊತೆಗೆ ತನ್ನ ತಿಳುವಳಿಕೆಯನ್ನು ಸೇರಿಸಿಕೊಳ್ತದೆ, ತನ್ನ ನಾಲೆಜನ್ನು ಸೇರಿಸಿಕೊಳ್ತದೆ. ಅದು ಸೇರಿಸ್ಕೊಂಡಾಗ ಅದರ ಆಲೋಚನಾ ಕ್ರಮ ಬದಲಿ ಆಗುತ್ತೆ. ನೋಡು, ಏನಾದರೂ ನಮ್ಮಲ್ಲಿ ನಮ್ಮ ಬದುಕಿನ ಮೇಲೆ, ನನ್ನ ಬದುಕು ಹೀಗಿದೆ ಇವತ್ತು ಅಂದರೆ, ವೈ ದಿಸ್ ಲೈಫ್ ಇಸ್ ಡಿಸೈನ್ಡ್ ಸೋ, ನನಗೆ ಯಾರ್ದೋ ಪ್ರಭಾವ ಆಗಿದೆ ನನ್ನ ಬದುಕಿನ ಮೇಲೆ. ಹೀಗೆ ಮನುಷ್ಯ ಕೆಲವು ಪ್ರಾಣಿಗಳನ್ನು ಹೊರತುಪಡಿಸಿ ಮನುಷ್ಯ ಮಾತ್ರ ಪ್ರಭಾವಿತನಾಗಬಲ್ಲ. ಉದಾಹರಣೆಗೆ ಪೆಟ್ಸ್ನಲ್ಲಿ ನಾಯಿ, ಕುದುರೆ, ಇತರ ಪ್ರಾಣಿಗಳು
ಆನೆ ಈ ಅವರ ನಿಯಂತ್ರಣನ ಮಾಡುವಂಥ ವ್ಯಕ್ತಿ ಮೇಲೆ ನಿಯಂತ್ರಣಕ್ಕೆ ಒಳಪಡ್ತಾವೆ, ಅವು ಹಾಗೆ ನಡೀತಾವೆ. ಆದರೆ ಮನುಷ್ಯ ಮ್ಯಾನ್ ಈಸ್ ಕಂಟ್ರೋಲ್ಡ್ ಬೈ ಹಿಸ್ ಮೈಂಡ್. ಮೇಲ್ನೋಟಕ್ಕೆ ಅವನು ಬೇರೆಯವರ ನಿಯಂತ್ರಣದಲ್ಲಿ ಇದ್ದಾನೆ ಅಂತ ಅನಿಸ್ತದೆ, ಆದರೆ ವ್ಯಕ್ತಿ ನಿಯಂತ್ರಣ ಮಾಡೋದು, ವ್ಯಕ್ತಿ ನಿಯಂತ್ರಣದಲ್ಲಿರೋದು ಕೇವಲ ಅವನ ಮನಸ್ಸಿನ ಮೇಲೆ. ಅವನ ಮನಸ್ಸಿನ ಮೇಲೇ ಅವನು ನಿಯಂತ್ರಣ ಮಾಡ್ಕೊತಾನೆ ಹೊರತಾಗಿ ಇತರರ ಮಾತನ್ನು ಕೇಳ್ತಾನೆ ಅನ್ನೋದು, ಆಲಿಸ್ತಾನೆ ಅನ್ನೋದು ಜಸ್ಟ್ ಇಟ್ಸ್ ಅನ್ ಇಮ್ಯಾಜಿನೇಷನ್, ಇಟ್ಸ್ ಅನ್ ಇಲ್ಯೂಷನ್. ಕೇಳ್ದ ಹಾಗೆ ಮಾಡ್ತಾನೆ. ಮಗು ಇದ್ದಾಗ ಕೇಳ್ತಿದ್ದ, ಸ್ವಲ್ಪ ತಿಳುವಳಿಕೆ ಬಂದಮೇಲೆ ಅವನು ಕೇಳಲ್ಲ. ನೋಡಿ, ನಮಗಿಲ್ಲ ಈ ಸಂಸ್ಕಾರ ಎಲ್ಲಿಂದ ಬಂತು? ಈ ಸಂಸ್ಕಾರ ನಮಗೆ ನನ್ನ ಸ್ವಭಾವ 3-4 ಅಂಶಗಳಿಂದ ನಿರ್ಧರಿಸಲ್ಪಡುತ್ತೆ. ಒಂದು, ನನ್ನ ಜೆನೆಟಿಕ್ ಕ್ವಾಲಿಟೀಸ್ ಅಂತ ಕರಿತೇವೆ, ಆನುವಂಶಿಕವಾಗಿ ಬಂದಿರುವಂಥ ಕೆಲವು ಗುಣಗಳು. ನನ್ನ ತಂದೆ, ತಾಯಿ, ಅಜ್ಜ, ಮುತ್ತಜ್ಜ, 3rd 4th ಜನರೇಷನ್ನವರೆಗೂ ನನ್ನ ಸ್ವಭಾವದ ಮೇಲೆ ಆ ಗುಣಧರ್ಮಗಳು ಬಂದಿರ್ತವೆ ಅಂತ ಹೇಳ್ತಾರೆ. ಇದರ ಜೊತೆಗೆ ಎರಡನೇದ್ದು, ನನಗೆ ಸಿಕ್ಕ ಸಂಸ್ಕಾರ, ನನಗೆ ಸಿಕ್ಕ ಶಿಕ್ಷಣ ನನ್ನ ವ್ಯಕ್ತಿತ್ವವನ್ನು ಬದಲಿ ಮಾಡ್ತಾ ಹೋಗ್ತದೆ. ಅಂದರೆ ಭೂತಿಯಾದವನು ವಿಭೂತಿ ಆಗ್ತಾನೆ. ಪರಿವರ್ತನೆ ಆಗಲಿಕ್ಕೆ ಅವನಿಗೆ ಇಷ್ಟು ಕಾರಣಗಳಿರ್ತಾವೆ. ಜೆನೆಟಿಕಲಿ ಹಿ ಹ್ಯಾಸ್ ಸಮ್ ಕ್ವಾಲಿಟಿ. ಬುದ್ಧ ಸಿದ್ಧಾರ್ಥನಾಗಿದ್ದಾಗ ಒಬ್ಬ ಮಹಾರಾಜನ ಮಗ ಮತ್ತು ಯುವರಾಜ. ಜೆನೆಟಿಕಲಿ ಹಿ ಹ್ಯಾಸ್ ದ ಕ್ವಾಲಿಟಿ ಆಫ್ ದಟ್ ಕಿಂಗ್ಶಿಪ್. ಅವನಿಗೆ ವೈರಾಗ್ಯ ಬರಬಾರದು ಅನ್ನೋ ಕಾರಣಕ್ಕೆ ಅವನಿಗೆ ಕಷ್ಟ ಮತ್ತು ಯಾವುದು ಅವನ ಬದುಕನ್ನು ಪಲ್ಲಟಗೊಳಿಸ್ತಿತ್ತಲ್ಲ, ಅದನ್ನು ಅವನ ತಂದೆಗೆ ಕೊಡಬಾರ್ದಾಗಿತ್ತು. ಯಾಕಂದರೆ ಅವನಿಗೆ ಜ್ಯೋತಿಷ್ಯ ಹೇಳಿದವರು ಹೇಳಿದ್ರು, ಇವನು ಬುದ್ಧ ಒಂದಿಲ್ಲೊಂದಿನ ಈ ಸಿದ್ಧಾರ್ಥ ಮಹಾರಾಜನಾಗಿ ಮೆರೆಯೋದಿಲ್ಲ, ಇವನು ಸಂತನಾಗ್ತಾನೆ ಅಂತ ಹೇಳಿತ್ತು. ಆ ಮಾತು ಅವ್ರ ತಂದೆಗೆ ಇಷ್ಟ ಆಗಲಿಲ್ಲ. ಹೇಗಾದರೂ ಮಾಡಿ ನನ್ನ ಮಗ ಸಂತನಾಗಬಾರದು, ಅದು ಅವನ ನಿರ್ಧಾರ. ಅವನಿಗೆ ವೈರಾಗ್ಯ ಬರುವಂತಹ ಯಾವುದೇ ವಿಷಯಗಳು ಅವನ ಕಣ್ಣಿಗೆ ಬೀಳದ ಹಾಗೆ ಬುದ್ಧನ ತಂದೆ ಅವನನ್ನು ನಿಗಾ ಇಟ್ಟು ಬೆಳೆಸ್ತಾನೆ. ನಮ್ಮ ಇಡೀ ಮಾನವ ಚರಿತ್ರೆಯಲ್ಲಿ, ಆದರ್ಶ ವ್ಯಕ್ತಿಗಳ ಚರಿತ್ರೆಯಲ್ಲಿ ಮಹಾಭಾರತ ಮತ್ತು ರಾಮಾಯಣದ ಪಾತ್ರಗಳ ನಂತರ ಒಬ್ಬ ಬದುಕಿ ಹೋದ ಸಂತರಲ್ಲಿ ಬಹಳ ದೊಡ್ಡ ಮಹರ್ಷಿ ಅಂದರೆ ಸಂತ ಅಂದರೆ ಬುದ್ಧ. ಬಿಕಾಸ್ ಯಾವಾಗಲೂ ಆದರ್ಶ ವ್ಯಕ್ತಿಗಳು ಅಂದರೆ ಯಾರು, ರೋಲ್ ಮಾಡೆಲ್ಸ್ ಅಂದರೆ ಯಾರು? ನಾವು ಸಾಹಿತ್ಯದ ವಿದ್ಯಾರ್ಥಿಯಾಗಿದ್ದಾಗ ಶೇಕ್ಸ್ಪಿಯರ್ನ 4 ಟ್ರ್ಯಾಜಿಡಿಗಳನ್ನು ಓದಿದಾಗ ಆ ದುರಂತ ನಾಟಕಗಳ 4 ಪಾತ್ರಧಾರಿಗಳು ಸಾಮಾನ್ಯರಲ್ಲ. ಕಿಂಗ್ ಲಿಯರ್ ಒಬ್ಬ ದೊಡ್ಡ ರಾಜ, ಒಥೆಲೋ ಸೈನ್ಯದ ದಂಡಾಧಿಕಾರಿ, ಹ್ಯಾಮ್ಲೆಟ್ ಯುವರಾಜ, ಮ್ಯಾಕ್ಬೆತ್ ಒಬ್ಬ ರಾಜನ ಆಸ್ಥಾನದಲ್ಲಿ ಮಂತ್ರಿ. ನಮಗೆ ಹಾಗೆ ಪ್ರಶ್ನೆ ಹುಟ್ಟುತ್ತಿತ್ತು, ಹಾಗಾದ್ರೆ ಸಾಮಾನ್ಯರ ಕಷ್ಟ ಅಲ್ಲೇನು? ಸಾಮಾನ್ಯರ ಬದುಕಲ್ಲೇನು? ಸಾಮಾನ್ಯರ ತೊಂದರೆ ಅಲ್ಲೇನು? ಎಷ್ಟೋ ಸಲ ನಾವು ಬಹಳ ಶ್ರೀಮಂತರು, ನಾವು ದೊಡ್ಡ ಭವ್ಯವಾದ ಬಂಗಲೆಯಲ್ಲಿದ್ದವ್ರು ನೋಡಿ ಅನ್ಕೊಳ್ತೀವಿ, ನೋಡಿ ಅವ್ರು ಎಷ್ಟು ಸುಖಿಗಳು, ಎಷ್ಟು ಅದ್ಭುತವಾದ ಮನೆ ಇದೆ, ಎಷ್ಟು ವೈಭವಪೂರಿತವಾದ ಜೀವನವನ್ನು ಅವ್ರು ನಡೆಸ್ತಾರೆ ಅಂತ ನಾವು ಅನ್ಕೊಳ್ತೇವೆ. ಯಾರು? ಗುಡಿಸ್ಲಲ್ಲಿದ್ದವರು. ಆ ಗುಡಿಸ್ಲಲ್ಲಿದ್ದವನು ದಿನಾ ಆ ಅರಮನೆ ಕಡೆ ನೋಡಿ ಹೇಳ್ತಿರ್ತಾನೆ. ಅವರ ಅರಮನೆಯಲ್ಲಿ ದೊಡ್ಡ ಮನೆಯಲ್ಲಿ ಹೋಗುವಂಥ ಶ್ರೀಮಂತರು ಹೊರಗೆ ಬರೋದು, ಒಳಗೆ ಹೋಗೋದು ನೋಡಿ ಅವ್ರು ಎಷ್ಟು ಸುಖಿಗಳು. ಆದ್ರೆ ಆ ಮನೆಯಲ್ಲಿರುವಂಥ ಮಹಿಳೆ ಅಥವಾ ಆ ಕೋಟೆಯಲ್ಲಿ ಭದ್ರವಾಗಿರುವಂಥ ರಾಣಿ, ಆಕೆ ಗುಡಿಸ್ಲಲ್ಲಿರುವಂಥ ಆ ಮಹಿಳೆಯನ್ನು ನೋಡಿ ಅಂತಿರ್ತಾಳೆ. ಅವಳು ಅರಮನೆಯಲ್ಲಿ ಇಲ್ಲ ಅಂದ್ರೂ ಕೂಡ ಎಷ್ಟು ಸುಖವಾಗಿದ್ದಾಳೆ, ನಗನಗ್ತಾ ಇದ್ದಾಳೆ, ಎಷ್ಟು ಅನ್ಯೋನ್ಯವಾಗಿದ್ದಾಳೆ. ಬಹಳ ದೊಡ್ಡ ಮನೆಯಲ್ಲಿ, ಅಂಬಾನಿಯ ಒಂದು ಮನೆಯಲ್ಲಿ, ಅಷ್ಟು ದೊಡ್ಡ ಮನೆಯಲ್ಲಿ ಅಂಬಾನಿ ಹೆಂಡತಿ ಯಾವಾಗ ಭೇಟಿ ಆಗ್ತಾರೆ ಅನ್ನೋ ದೇವರಿಗೆ ಗೊತ್ತು. ಆದರೆ ಪುಟ್ಟ ಗುಡಿಸಿನಲ್ಲಿರುವ ದಂಪತಿಗಳು ಸದಾ ಪ್ರೀತಿಯಿಂದ ಅಂಟುಕೊಂಡೇ ಇರ್ತಾರೆ. ಈ ಬದುಕು ಅಂದರೆ ಅಂಟುಕೊಂಡಿರೋದು ಇಲ್ಲ ದೂರ ಇರೋದು, ಎರಡೇ. ಬುದ್ಧನ ಪ್ರಸಂಗಕ್ಕೆ ಬಂದಾಗ ಅವನಿಗೆ ವೈರಾಗ್ಯ ಬರುವಂಥ ಯಾವುದೇ ವಿಷಯಗಳನ್ನು ಯಾಕೆ ತೋರಿಸ್ಬಾರ್ದು? ಅವನಿಗೆ ಬಡತನ ತೋರಿಸ್ಬಾರ್ದಾಗಿತ್ತು, ಅನಾರೋಗ್ಯ ತೋರಿಸ್ಬಾರ್ದಾಗಿತ್ತು, ಮುಪ್ಪನ್ನು ತೋರಿಸ್ಬಾರ್ದಾಗಿತ್ತು ಮತ್ತು ಸಾವನ್ನು ತೋರಿಸ್ಬಾರ್ದಾಗಿತ್ತು. ಅಂದರೆ ಬುದ್ಧನ ತಂದೆಗೆ 4 ಅಂಶಗಳು ಗೊತ್ತಿತ್ತು. ವೈರಾಗ್ಯ ಬರಲಿಕ್ಕೆ ಇಷ್ಟು ಸಾಕು: ಅನಾರೋಗ್ಯ, ಮುಪ್ಪು, ಸಾವು. ಆದರೆ ಅನಾರೋಗ್ಯ, ಮುಪ್ಪು, ಸಾವು ನಮಗೆ ಯಾರಿಗೂ ಬಿಡೋದಿಲ್ಲ. ವಿ ಹ್ಯಾವ್ ಟು ಕ್ರಾಸ್, ವಿ ಹ್ಯಾವ್ ಟು ಸಫರ್. ಈ 3 ಅಂಶಗಳು ಬದುಕಿರೋ ನಮಗೆ ಹೇಗೆ ಬಿಡೋದಿಲ್ವೋ ಹಾಗೆ ಆ 4 ಹಂತಗಳನ್ನು ಮನುಷ್ಯ ಕ್ರಾಸ್ ಮಾಡಲೇಬೇಕು.
ಬಾಲ್ಯ, ಯೌವನ, ಪ್ರೌಢಾವಸ್ಥೆ ಮತ್ತು ಮುಪ್ಪು. ಹಾಗಾದರೆ ಜೀವನೋಲ್ಲಾಸದ ಪ್ರಶ್ನೆ ಎಲ್ಲಿದೆ? ವೇರ್ ಇಸ್ ದಿ ಕ್ರಕ್ಸ್ ಆಫ್ ದಿಸ್ ಇಶ್ಯೂ? ನಾನು ಸುಮಾರು 30 ವರ್ಷಗಳ ಅಧ್ಯಾಪನ ವೃತ್ತಿಯಲ್ಲಿ ಒಂದು 10-15 ವರ್ಷದ ಜೀವನ ಶೈಲಿ ಕಾರ್ಯಕ್ರಮದಲ್ಲಿ ಏನೇನೋ ಓದ್ಕೊಂಡಿರ್ತೀನಿ, ಫುಲ್ ಆಫ್ ಕನ್ಫ್ಯೂಷನ್. ಯಾವುದನ್ನು ಹೇಳಿದ್ರೆ ಮನುಷ್ಯ ಖುಷಿಯಾಗಿರ್ತಾನೆ, ಹಾಗೆ ಹೇಳಬೇಕಾದಾಗ ನಾನು ಯಾವ ಕಾರಣಕ್ಕೆ ನಾನು ಮೊದಲು ಖುಷಿಯಾಗಿದ್ದೀನಿ, ಆಮ್ ಐ ಹ್ಯಾಪಿ? ನಾನು ಎಷ್ಟರ ಮಟ್ಟಿಗೆ ಖುಷಿಯಾಗಿದ್ದೇನೆ ಅನ್ನೋದು ನನ್ನ ಸುತ್ತಲಿರೋರಿಗೆ ಗೊತ್ತಿರುತ್ತೆ. ನೋಡೋಕೆ ಏನು ಕಾಣ್ತೀನಲ್ಲ, ವಾಟ್ ಐ ಆಮ್ ನಾಟ್ ಅಂತ ಶೇಕ್ಸ್ಪಿಯರ್. ನಾನು ಏನಿದ್ದೇನೆ ನಾನು ಅದಲ್ಲ. ಹುಚ್ಚರಪ್ಪ ಹೇಳ್ತಾನೆ, ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು. ಯಾಕೆ ಯಾವುದು ಹೌದು ಅಂದ್ರೆ, ನಾನು ಏನು ಹೌದು ಅಂತ ಅನ್ಕೊಂಡಿರ್ತೀನಿ, ಇದೇ ಜೀವನ ಅಂತ ಅನ್ಕೊಂಡಿರ್ತೀನಿ, ಅದು ಅಲ್ಲ. ಯಾವುದು ಅಲ್ಲ ಅಂತ ಅನ್ಕೊಂಡಿರ್ತೀನಿ, ಅದು ಹೌದು. ನೋಡಿ, ಆಲ್ ಫಿಲಾಸಫರ್ಸ್ ಆಫ್ ದ ವರ್ಲ್ಡ್. ಆದರೂ ಎಲ್ಲೋ ನಾನು ಯಾವುದೋ ಒಂದು ಪಾವೆಲ್ ಕೋವೆಲ್, ರಾಬಿನ್ ಶರ್ಮಾ, ಅನೇಕ ಸೈಕಾಲಜಿಸ್ಟ್ಗಳ ಉದಾಹರಣೆಯನ್ನು ಕೊಡ್ತೇವೆ. ಅವ್ರ ಪುಸ್ತಕದಿಂದ ನಾನು ಪ್ರೇರಣೆಯಾದೆ ಅಂತ. ನಮ್ಮಲ್ಲಿ ಸತ್ಯ ಹರಿಶ್ಚಂದ್ರನ ನಾಟಕ ನೋಡಿ ಬದುಕಿನಲ್ಲಿ ಗಾಂಧೀಜಿಯಾಗಿರುವಂಥ, ಮಹಾತ್ಮನಾಗಿರುವಂಥ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಇದ್ದ ನಾಡಿದು. ಬದುಕು ಹೇಗಿರಬೇಕು, ಜೀವನ ಕ್ರಮ ಹೇಗಿರಬೇಕು, ಜೀವನ ಶೈಲಿ ಹೇಗಿರಬೇಕು ಅಂತ ಹೇಳಿದವರೇ ಭಾರತೀಯರು. ವಿತ್ ಆಲ್ ದಿಸ್, ನಮ್ಮ ಜೀವನೋಲ್ಲಾಸದ ಕೊರತೆಗೆ ಕಾರಣ ಏನು? ಯಾಕೆ ಹೀಗಾಗ್ತಿ? 4 ಹಂತಗಳಲ್ಲಿ. ನಾನು ಒಬ್ಬ ಅಪ್ಪಟ ಗೃಹಿಣಿ ತಾಯಿಯ ಜೊತೆ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಇಲ್ಲ, ಮಕ್ಕಳು ಹೇಳ್ದಂಗೆ ಕೇಳಿದ್ರೆ ಮಾತ್ರ ಅವ್ರ ಮುಂದೆ ಜಾಣ ಮಕ್ಕಳಾಗ್ತಾರೆ ಅಂತ. ಇಟ್ ಈಸ್ ಹರ್ ಒಪಿನಿಯನ್, ಇಟ್ ಈಸ್ ದಿ ಮದರ್ಸ್ ಒಪಿನಿಯನ್, ಬಿಕಾಸ್ ಶಿ ಹ್ಯಾಸ್ ರಿಯಲೈಸ್ಡ್ ಇಟ್. ಆದರೆ ಅದೇ ನನ್ನ ತಾಯಿನ ಆ ಪ್ರಶ್ನೆಯನ್ನು ಕೇಳಿದ್ರೆ, ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ನಮ್ಮ ತಾಯಿ ನಮಗೆ ಕಾಳಜಿನೇ ಮಾಡೋಕ್ಕಾಗಲಿಲ್ಲ. ಸೋದರತ್ತೆಯರೋ ಚಿಕ್ಕಮ್ಮಂದಿರೋ ಮನೆಯಲ್ಲಿ ಕೆಲಸ ಮಾಡೋ ಆಳುಗಳು ನಮ್ಮನ್ನು ಕಾಳಜಿ ಮಾಡ್ತಾಯಿದ್ರು. ಸೊ ಬಾಲ್ಯದಲ್ಲಿ ಒಬ್ಬ ಮನುಷ್ಯನ ಮನಸ್ಸಿನ ಮೇಲೆ ಯಾವುದು ಅಗಾಧವಾದ ಪರಿಣಾಮವನ್ನು ಬೀರ್ತದೆ, ಯಾವ ಪರಿಸರದಲ್ಲಿ ಮನುಷ್ಯ ಬೆಳಿತಾನೆ, ಇದು 4 ಹಂತದ ಜನ ನೋಡ್ತಾ ಇರ್ತಾರೆ. ನನಗೊತ್ತು, ಐ ಹ್ಯಾವ್ ನೋ ಲಿಮಿಟೆಡ್ ಆಡಿಯನ್ಸ್. ಮಕ್ಕಳಾಗಲಿ, ಪ್ರೌಢಾವಸ್ಥೆ ಯೌವನದಲ್ಲಿರೋರಾಗಲಿ, ಪ್ರೌಢಾವಸ್ಥೆ ಇರೋರಾಗಲಿ, ವಯಸ್ಸಾದವರಾಗಲಿ ನೋಡ್ತಾ ಇಲ್ಲ. 4 ಹಂತದ ಜನ ನೋಡ್ತಿರ್ತಾರೆ. ಈ ಬಾಲ್ಯದಲ್ಲಿ ಮಗು ಹೇಗಿರಬೇಕು ಅಂತ ಪಾಲಕರು ನಿರ್ಣಯ ಮಾಡ್ತಾರೆ. ಅಂದರೆ ಅವ್ರು ಮಾಡೋ ನಿರ್ಣಯಗಳೆಲ್ಲ ಸರಿನಾ? ಬುದ್ಧ ಪ್ರವಾದಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರಪ್ಪ ಎಲ್ಲವನ್ನ ಕಣ್ಣಿಗೆ ಬೀಳಲಾರದಾಗ ಇಟ್ನಲ್ಲ, ಅದು ಸರಿನಾ? ನೋ. ವಿ ಕ್ಯಾನ್ ಗಿವ್ ಸರ್ಟನ್ ಗೈಡ್ಲೈನ್ಸ್ ಟು ಎ ಮ್ಯಾನ್, ವಿ ಕ್ಯಾನ್ ಗಿವ್ ಸರ್ಟನ್ ಗೈಡ್ಲೈನ್ಸ್ ಟು ಎ ಚೈಲ್ಡ್, ಬಟ್ ದಟ್ ಈಸ್ ನಾಟ್ ಫೈನಲ್. ಯಾಕಂದ್ರೆ ಆ ಮಗುಗೆ ಅದು ಅಂತಿಮ ಅಲ್ಲ. ಅವನ ಆನುವಂಶಿಕವಾಗಿ ಜೆನೆಟಿಕಲಿ ಬಂದಿರುವಂತಹ ಗುಣಗಳು, ತಾಯಿ ನೀಡುವ ಸಂಸ್ಕಾರ, ತಂದೆ ನೀಡುವ ಸಂಸ್ಕಾರ, ಅವನಿಗೆ ಸಿಗುವ ಶಿಕ್ಷಣ ಮತ್ತು ಪರಿಸರ ನೀಡುವಂಥ ಶಿಕ್ಷಣ, ಇದೆಲ್ಲ ಸೇರಿ 100 ಮಾರ್ಕ್ಸ್ ಇದೆ. ಇಟ್ ಇನ್ಕ್ಲೂಡ್ಸ್ ಆಲ್ ಕ್ವಾಲಿಟೀಸ್ ಆಫ್ ಎ ಮ್ಯಾನ್. ಬುದ್ಧ ಅಷ್ಟು ಸುಖಿಯಾಗಿದ್ದರೂ ಕೂಡ ಅವನ ಒಳಗಿನ ತುಡಿತ ಇತ್ತಲ್ಲ, ಅವನ ಬದುಕು ಯಾವುದೋ ಬೇರೆ ದಿಕ್ಕಿನಲ್ಲಿತ್ತು. ಅದಕ್ಕೆ ಅವನು ಹಿ ಡಿಸೈಡೆಡ್ ಅದನ್ನೆಲ್ಲ ಬಿಟ್ಟು ಬರ್ತಾನೆ. ಅವನು ಕಂಡದ್ದಿಷ್ಟೇ, ಅನಾರೋಗ್ಯ, ಮುಪ್ಪು, ಸಾವು. ಇದನ್ನು ನಾವೆಲ್ಲರೂ ನೋಡ್ತೇವೆ. ಆದರೆ ನಾವ್ಯಾಕೆ ಸಿದ್ಧಾರ್ಥ ಇದ್ದವರು ಬುದ್ಧ ಆಗಲಿಲ್ಲ? ಇದಕ್ಕೆ ನಾವ್ಯಾಕೆ ಇದನ್ನು ಗಂಭೀರವಾಗಿ ತಗೊಳ್ಳಿಲ್ಲ? ಯಾಕೆ ನನಗೆ ಈ ವಿಷಯವನ್ನೇ ಕೊಟ್ಟರು, ಜೀವನೋಲ್ಲಾಸವನ್ನು? ನೀವೇನೋ ಲೈಫ್ ಸ್ಕಿಲ್ ಟ್ರೈನರ್ ಇದ್ದೀರಿ, ಏನಾದರೂ ಹೊಸದನ್ನು ಹೇಳ್ತೀರಿ ಅನ್ನುವಂಥ ಒಂದು ಮಾತಲ್ಲ. ಅಂದರೆ ದ್ಯಾಟ್ ಈಸ್ ಅ ಫೇತ್ ಆಫ್ ಮ್ಯಾನ್. ಗೀತಾ ದಾನ್ ಶೆಟ್ಟಿ ಅವ್ರಿಗೆ ಹಂಗೆ ಯಾಕೆ ಅನಿಸ್ತು ವಿಷಯವನ್ನು ಕೊಡಬೇಕಾದಾಗ ಅಂದ್ರೆ, ಇದಕ್ಕೆ ನಾನು ಜಸ್ಟಿಸನ್ನು ಕೊಡ್ಬೋದು ಅಂತ. ಆದರೆ ಮನುಷ್ಯ ತನ್ನ ಮಿತಿಯೊಳಗೆ ಕೆಲಸ ಮಾಡ್ತಿರ್ತಾನೆ. ಅದಕ್ಕೆ ಒಬ್ಬ ರಾಜ, ಒಬ್ಬ ಮಂತ್ರಿ, ಒಬ್ಬ ಸೈನ್ಯಾಧಿಕಾರಿ ಅವರು ಉನ್ನತವಾದ ಸ್ಥಾನದಲ್ಲಿರ್ತಾರೆ. ಅವರ ಬದುಕು ಅನುಕರಣೀಯವಾಗಿರ್ತದೆ ಅಂತ ಹೇಳೋದ್ರ ಜೊತೆಗೆ ಶೇಕ್ಸ್ಪಿಯರ್ ಮನುಷ್ಯನ ಸೈಕಾಲಜಿಯನ್ನು ಬಸವಾದಿ ಶರಣರು, ನಮ್ಮ ಸಂತರು ಬಿಟ್ಟ ಮೇಲೆ ಬಹಳ ಸರಿಯಾಗಿ ಆಲೋಚಿಸಿದ ವ್ಯಕ್ತಿ ನನ್ನ ದೃಷ್ಟಿಯೊಳಗಂದ್ರೆ ಶೇಕ್ಸ್ಪಿಯರ್. ಪ್ರತಿಯೊಬ್ಬ ವ್ಯಕ್ತಿ ಎಷ್ಟು ದೊಡ್ಡವನಾದರೂ ಕೂಡ ಅವನಿಗೊಂದು ಮಿತಿ ಅನ್ನೋದು ಇರ್ತದೆ ಅಂತ. ಅದನ್ನೇ ನಾವು ಮಿತಿ ಇರ್ತದೆ, ಶಕ್ತಿ ಇರ್ತದೆ, ಅದರ ಜೊತೆಗೆ
ಒಂದು ದುರಂತನೂ ಇರ್ತದೆ. ನನಗೊಂದು ಶಕ್ತಿ ಇದೆ, ನನಗೊಂದು ಮಿತಿ ಇದೆ, ನನಗೊಂದು ದುರಂತನೂ ಇದೆ. ನಿಮಗೊಂದು ಶಕ್ತಿ ಇದೆ, ನಿಮಗೊಂದು ಮಿತಿ ಇದೆ, ನಿಮ್ಮ ಬದುಕಿಗೆ ಒಂದು ದುರಂತ ಇದೆ. ಒಂದಿಷ್ಟು ನಾನು ಮಾಡ್ಕೊಳ್ಳೋದು, ಮತ್ತೊಂದಿಷ್ಟು ನನಗೆ ಸಿಚುವೇಶನ್, ಪರಿಸ್ಥಿತಿ, ಸಂದರ್ಭ ನನ್ನ ಮೇಲೆ ತಂದು ಹೇರ್ತದೆ. ಆ ರೀತಿ ನಾನು ಮಾಡಿದ ತಪ್ಪು ಮತ್ತು ಪರಿಸ್ಥಿತಿ ತಂದ ಒತ್ತಡ ಇವೆರಡನ್ನ ಹೇಗೆ ನಾನು ಸಮೀಕರಿಸಿಕೊಂಡು ಮ್ಯಾನೇಜ್ ಮಾಡ್ತೀನಿ ಅನ್ನೋದ್ರ ಮೇಲೆ ನನ್ನ ಬದುಕು ನಿಂತಿದೆ. ಕೃಷ್ಣ ಅದನ್ನು ಹೇಳ್ತಾನೆ, ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. ಎಷ್ಟು ಬ್ಯೂಟಿಫುಲ್, ವೆರಿ ಸ್ಮಾಲ್ ಲೈನ್. ಬುದ್ಧ ಹೇಳುವ ಆಸೆಯೇ ದುಃಖಕ್ಕೆ ಮೂಲದಷ್ಟು ಅತ್ಯಂತ ಪ್ರಿಯವಾದ ಇನ್ನೊಂದು ಸಾಲು, ಬದುಕಿನಲ್ಲಿ ಯಾವುದೂ ಶಾಶ್ವತ ಅಲ್ಲ. ಚಾರ್ಲಿ ಚಾಪ್ಲಿನ್ಗೆ ಎಷ್ಟು ಆ ಮಾತು ಅಪ್ಯಾಯ ಎನಿಸ್ತು ಅಂತಂದ್ರೆ, ನಥಿಂಗ್ ಈಸ್ ಪರ್ಮನೆಂಟ್ ಅಂದ್ರೆ ದುಃಖನೂ ಶಾಶ್ವತ ಅಲ್ಲ, ಸಂತೋಷನೂ ಶಾಶ್ವತ ಅಲ್ಲ. ಅದಕ್ಕೆ ಇವು ಎರಡನ್ನು ಆಧರಿಸಿಕೊಂಡು ನಾನು ನನ್ನ ತರಬೇತಿ ಸಮಯದಲ್ಲಿ ಮನುಷ್ಯನನ್ನು ಕಾಡುವ 3 ವಸ್ತುಗಳು ಯಾವುದು ಅಂತಂದ್ರೆ ಭಯ. ಮೊಟ್ಟ ಮೊದಲ ಮನುಷ್ಯನಿಗೆ ಕಾಡೋದಂದ್ರೆ ಏನು ಅಂದ್ರೆ ಭಯ. ಬೇಸಿಕ್ ಟ್ರಬಲ್ ಆಫ್ ಎ ಮ್ಯಾನ್. ಏನದು ಅಂದ್ರೆ ಮನುಷ್ಯ ಹೆದರ್ತಾನವನು. ಯಾವುದಕ್ಕೆ ಹೆದರ್ತಾನೆ? ದೈಹಿಕ, ಮಾನಸಿಕ, ಸಾಮಾಜಿಕ, ಅದರ ಜೊತೆ ಈಗ ಇನ್ನೊಂದು ಸೇರ್ಕೊಂಡಿದೆ, ಆರ್ಥಿಕ. ಅಂದರೆ ನಾನು ಆಲ್ವೇಸ್ ಐ ಮಸ್ಟ್ ಬಿ ಹೆಲ್ದಿ, ಐ ಮಸ್ಟ್ ಬಿ ಫಿಟ್. ಇಲ್ಲಿ ನೋಡ್ರಿ, ನಾವು ಹೆಲ್ದಿ ಇರ್ತೀವಿ, ಫಿಟ್ ಇರ್ತೀವಿ, ಬಟ್ ವಿ ಕಂಪೇರ್. ನೋಡಿ, ನಾನು 5 ಫೀಟು 5 ಇಂಚ್ ಇದ್ದೀನಿ, 4.5 ಇಂಚ್ ಇದ್ದೀನಿ. ನಾನು ಐ ಆಲ್ವೇಸ್ ಸಿ ಎಟ್ ಎ ಟಾಲ್ ಮ್ಯಾನ್. 6 ಫೀಟ್ ಇದ್ರೆ ಎಷ್ಟು ಚೆನ್ನಾಗಿ, ಬಚ್ಚನನ್ನು ನೋಡ್ತಾನೆ, ಅವನಷ್ಟು ಎತ್ತರ ಚೆನ್ನಾಗಿತ್ತು. ದಿಸ್ ಈಸ್ ಮೈ ಪ್ರಾಬ್ಲಮ್. ಭಾಳ ಹೆಲ್ದಿ ಇದ್ದೀನಿ, ಐ ಆಮ್ ವೆರಿ ಫ್ಯಾಟ್, ಐ ಮಸ್ಟ್ ಬಿ ವೆರಿ ಸ್ಲಿಮ್ ಅಂತ ಆಲೋಚನೆ ಮಾಡ್ತೀನಿ. ಅಯ್ಯೋ, ನನಗಿದು ಸೆಟ್ ಬ್ಯಾಕ್ ಅಂದ್ಕೊಳ್ತೀನಿ. ಇನ್ನೊಬ್ಬ ಟಾಲೆಸ್ಟ್ ಮ್ಯಾನ್, ಐ ಆಮ್ ಇನ್ಕನ್ವೀನಿಯೆಂಟ್, ಐ ಆಮ್ ಇಂಪೇರ್ಡ್. ನಾನು ಎಷ್ಟೋ ಸಲ ಬಚ್ಚನನ್ನು ಉದಾಹರಣೆ ಕೊಡ್ತಾ ಇರ್ತೀನಿ. ಅಮಿತಾಬ್ ಬಚ್ಚನ್ ಸಿನಿಮಾ ರಂಗದಲ್ಲಿ ರಿಜೆಕ್ಟ್ ಆಗ್ಲಿಕ್ಕೆ ಅವನ ಹೈಟೇ ಕಾರಣ, ಆಕಾಶವಾಣಿಯಲ್ಲಿ ರಿಜೆಕ್ಟ್ ಆಗ್ಲಿಕ್ಕೆ ಅವನ ಧ್ವನಿ ಕಾರಣ. ಬಹಳ ಬೇಸವಹಿಸಿತ್ತು. ನೀವು ನೋಡ್ರಿ, ಅಮಿತಾಬ್ ಧ್ವನಿ ಎಷ್ಟು ಚೆನ್ನಾಗಿದೆ ಈಗ. ಬಟ್ ಆವತ್ತು ಅವನು BBC ಮತ್ತು ಏರ್ ಇಂಡಿಯಾದಲ್ಲಿ ಸೆಲೆಕ್ಟ್ ಆಗದೆ ಇರೋದಕ್ಕೆ ಅವನ ಧ್ವನಿ ತುಂಬ ಬೇಸವಹಿಸಿದೆಪ್ಪ, ಇಷ್ಟು ಡೆಪ್ತ್ ವೈಸ್ ಇರಬಾರ್ದು ಅಂದರು. ಅವನಿಗೆ ಬೇಜಾರಾಯಿತು, ಅರೆ ನನ್ನ ಧ್ವನಿ ನನಗೆ ಶಾಪ. ಮತ್ತು ಇಷ್ಟು ಎತ್ತರ ಇದ್ದರೆ ಹೀರೋಯಿನ್ಗಳು ಭಾಳ ಅಂದ್ರೆ 5.5 ಅಡಿ ಇರ್ತಾರೆ, ಹಬ್ಬೊಬ್ಬ ಅಂದ್ರೆ 5-8 ಇರ್ತಾರೆ. ನೀನದಿ 6 ಅಡಿ 2 ಇಂಚು. ನೋ, ಯು ಆರ್ ರಿಜೆಕ್ಟೆಡ್. ಆದರೆ ವ್ಯಕ್ತಿ ಯಾವುದನ್ನು ತಿರಸ್ಕಾರ ಮಾಡಬೇಕು, ಯಾವುದನ್ನು ಸ್ವೀಕಾರ ಮಾಡಬೇಕು, ನಮಗೆ ತುಂಬ ತಿಳುವಳಿಕಿದೆ. ಕಿಂಗ್ ಲಿಯರ್ನಿಗೆ ತುಂಬ ತಿಳುವಳಿಕಿತ್ತು. ಒಥೆಲೋಗೆ ತುಂಬ ದೊಡ್ಡ ಯೋಧ ಅವನು. ಆಕ್ಸ್ಫೋರ್ಡ್ನಂಥ ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ಓದಿದಂಥ ಹ್ಯಾಮ್ಲೆಟ್ ಬಹಳ ಜಾಣ, ಹೈಲಿ ಎಜುಕೇಟೆಡ್, ಹೈಲಿ ಕ್ವಾಲಿಫೈಡ್. ಮ್ಯಾಕ್ಬೆತ್ ಕೂಡ ಬಹಳ ಒಳ್ಳೆಯವನೇ. ಡಂಕನ್ನನ್ನು ಯಾಕೆ ಕೊಲ್ತಾನೆ? ತನ್ನ ತಂದೆಯನ್ನು ಕೊಲೆ ಮಾಡಿದ ವ್ಯಕ್ತಿ ಎದುರಿಗಿದ್ರು ಅವನು ಕೊಲೆಗಾರ ಅಂತ ಸಮಯ ಹೇಳ್ತದೆ, ಕನಸಿನಲ್ಲಿ ಅವರ ಅಪ್ಪ ಬಂದು ಹೇಳ್ತಾನೆ. ಆದರೂ ಹ್ಯಾಮ್ಲೆಟ್ ನಂಬಲಿಲ್ಲ. ಯಾಕೆ? ಕಿಂಗ್ ಲಿಯರ್ಗೆ ನೀವು ಎಷ್ಟು ನನ್ನನ್ನು, ಈಗ ಉದಾಹರಣೆಗೆ ನಾನು ಈ ಮಾತಾಡ್ತೀನಿ ಒಂದು ಅರ್ಧ ತಾಸು 45 ನಿಮಿಷ, ಆಮೇಲೆ ಗೀತಾದಾನ್ ಶೆಟ್ಟಿಗೆ ಕೇಳ್ತೇನೆ, ನಾನು ಅನೇಕ ಸ್ನೇಹಿತರಿಗೆ ಹೇಗೆ ಮಾತಾಡಿದ್ದೀನಿ ರೀ ನಾನು ಏನನ್ನ ನಿರೀಕ್ಷಾ ಪ್ರಶ್ನೆ ಕೇಳಿ ನೀವು ಭಾಳ ಚೆನ್ನಾಗಿ ಮಾತಾಡಿದ್ರಿ ಅನ್ಲಿ ಅಂತ ಕೇಳ್ತೇನೆ, ವಿತ್ ಎಕ್ಸ್ಪೆಕ್ಟೇಷನ್ ಆಫ್ ಅಪ್ರಿಸಿಯೇಷನ್. ದ್ಯಾಟ್ ಈಸ್ ದ ಲಿಮಿಟ್ ಆಫ್ ಮ್ಯಾನ್. ಅವ್ರು ನಾನು ಹಂಗೆ ಕೇಳಿದ್ರೆ ಮುಖಸ್ತುತಿ ಮಾಡಿ ನನಗೆ ನೋವು ಮಾಡಬಾರ್ದು ಅಂತ ಹೇಳ್ತಾರೆ, ನೀವು ಭಾಳ ಅದ್ಭುತವಾಗಿ ಮಾತಾಡಿದ್ರಿ ಸರ್ ಅಂತ. ಮನುಷ್ಯ ವಾಸ್ತವದಲ್ಲಿಯೂ ಭ್ರಮೆಯಲ್ಲಿ ಬದುಕ್ತಾನೆ. ನನಗೆ ಹೀಗೆ ಹೇಳಲಿ ಅಂತ ಬಯಸ್ತಾನೆ. ನೀನು ಎಷ್ಟೇ ದೊಡ್ಡ ಮನುಷ್ಯ ಇರಪ್ಪ, ನಾನು ಬಹಳ ದೊಡ್ಡ ಹೈಯೆಸ್ಟ್ ಸೆಲೆಬ್ರಿಟಿಗಳನ್ನು ನೋಡಿದ್ದೇನೆ, ಬಹಳ ಉನ್ನತ ಸ್ಥಾನದಲ್ಲಿರೋರು ನೋಡಿದ್ದೇನೆ. ಅವ್ರ ಇಮೇಜೇ ಬೇರೆ ಸಾಮಾಜಿಕವಾಗಿ. ಬಹಳ ದೊಡ್ಡ ಮನುಷ್ಯ, ಹೈ ಪ್ರೊಫೈಲ್ ಪರ್ಸನಾಲಿಟೀಸನ್ನು ನೋಡಿದ್ದೇನೆ. ಆದ್ರೆ ಐ ಹ್ಯಾವ್ ಸೀನ್ ಆಲ್ ಹೈ ಪ್ರೊಫೈಲ್ ಪರ್ಸನಾಲಿಟೀಸ್ ಇನ್ ದೇರ್ ಪರ್ಸನಲ್ ಲೈಫ್. ಅಯ್ಯೋ ಅನಿಸ್ಬಿಡ್ತಿತ್ತು ನನಗೆ, ಇಷ್ಟು ದೊಡ್ಡ ಮನುಷ್ಯ ಅದ ನೀವನು, ವೈಯಕ್ತಿಕ ಬದುಕಿನಲ್ಲಿ ಎಷ್ಟು ಚಿಲ್ಲರದನಲ್ಲ ಅನಿಸ್ಬಿಟ್ಟಿತ್ತು ನನಗೆ ಎಷ್ಟೋ ಸಲ. ಐ ಡೋಂಟ್ ವಾಂಟ್ ಟು ಕೋಟ್ ದೇರ್ ನೇಮ್ಸ್. ಅವ್ರ ಹೆಸರು ಹೇಳಕ್ಕೆ ಮನಸ್ಸಿಲ್ಲ ನನಗೆ. ಎಷ್ಟೋ ಜನ ಕೋಟ್ಯಾಧೀಶ ಶ್ರೀಮಂತರು, ದೊಡ್ಡ ಸೆಲೆಬ್ರಿಟಿಗಳು ಲಂಡನ್ನಿನ ಒಂದು ಶಾಪಿಂಗ್ ಮಾಲ್ನಲ್ಲಿ ಒಂದು ಸಣ್ಣ ಸ್ಪೂನ್ ಕದ್ದು CCTVಯಲ್ಲಿ ಸಿಕ್ಕ ಕಳ್ಳರು ಅನಿಸ್ಕೊಂಡಿದ್ದಾರೆ. ಆರ್ ದೇ ನಾಟ್ ರಿಚ್? ದೇ ಆರ್ ರಿಚ್, ದೇ ಆರ್ ಕಂಫರ್ಟಬಲ್. ಯಾವ ಒಂದು ಸಣ್ಣ ಒಳಗಿನ ಮನಸ್ಥಿತಿ, ವೈಯಕ್ತಿಕ ಬದುಕಿನ ಮನಸ್ಥಿತಿ ಅವರನ್ನು ಕಳ್ಳರನ್ನಾಗಿ ಮಾಡ್ತು. ಸಿ, ಸಮ್
ಪರ್ಸನಲ್ ಮ್ಯಾಡ್ನೆಸ್ ಆಫ್ ಎ ಮ್ಯಾನ್. ಎಷ್ಟು ದೊಡ್ಡವರು ಇರ್ತಾರೆ, ಎಷ್ಟು ದೊಡ್ಡ ಸೆಲೆಬ್ರಿಟಿಗಳಿರ್ತಾರೆ, ನೋಡೋಕೆ ಎಷ್ಟು ಅದ್ಭುತವಾಗಿ ಕಾಣ್ತಿರ್ತಾರೆ. ಆದರೆ ಸಮ್ವೇರ್ ಇನ್ ದೇರ್ ಮೈಂಡ್ ದೇ ನೋ ದೇ ಶುಡ್ ಅಂಡರ್ಸ್ಟ್ಯಾಂಡ್. ಅದಕ್ಕೆ ಜೀವನೋಲ್ಲಾಸದ ಅಥವಾ ಜೀವನ ಶೈಲಿಯ ಮೊದಲ ಅಂಶ ಏನು ಅಂದರೆ, ಸೆಲ್ಫ್ ಇವ್ಯಾಲ್ಯುಯೇಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಲೈಫ್. ನಾನು ದುಃಖಿತನಾಗಿದ್ದರೆ, ನಾನು ಅನಾರೋಗ್ಯವಾಗಿದ್ದರೆ ನನ್ನ ವರ್ತನೆ ಕಾರಣ. ನಾನು ಹೇಳಿದ್ನಲ್ಲ, ದೈಹಿಕ, ಮಾನಸಿಕ, ಸಾಮಾಜಿಕ, ಆರ್ಥಿಕ, ಇವು 4 ಅಂಶಗಳು ನನ್ನ ಕೈಯಲ್ಲಿ ಇದ್ದಾವೆ. ಒಂದೊಂದ್ಸಲ ವಿಧಿ ಕೈಯಲ್ಲೂ ಇದೆ. ಇಲ್ಲ ಭಾಳ ಫಿಟ್ ಆ್ಯಂಡ್ ಪರ್ಫೆಕ್ಟ್ ಹೆಲ್ದಿ ಇದ್ದರೆ ಮನುಷ್ಯ ಸಾವು ಬರೋದಿಲ್ಲ, ಯು ವಿಲ್ ಬಿ ಮೋರ್ ಪರ್ಫೆಕ್ಟ್ ಹೆಲ್ದಿ ಅನ್ನೋಂಥದ್ದು ಒಂದು ಸಿದ್ಧಾಂತ. ಯಾವುದೇ ಸಿದ್ಧಾಂತ ದಟ್ ಈಸ್ ನಾಟ್ ಪರ್ಮನೆಂಟ್, ದಟ್ ಈಸ್ ನಾಟ್ ಕನ್ಕ್ಲೂಷನ್. ಹೌದಾ, ನಿಜ, ಒಪ್ಕೊಂಡೆ. ನಾನ್ ಆಲ್ಕೋಹಾಲಿಕ್, ವೆರಿ ಪರ್ಫೆಕ್ಟ್ ಹೆಲ್ದಿ, ಕಾರ್ಡಿಯಾಲಜಿಸ್ಟ್, ಇಂಟರ್ನ್ಯಾಷನಲ್ ಕಾರ್ಡಿಯಾಲಜಿಸ್ಟ್. ಅವರು ಇಂಟರ್ನ್ಯಾಷನಲ್ ಕಾರ್ಡಿಯಾಲಜಿಸ್ಟ್ ವೇದಿಕೆ ಮೇಲೆ ಅದ್ಭುತವಾಗಿ ಭಾಷಣ ಮಾಡ್ತಾರೆ. ನೀವು ಹಾರ್ಟನ್ನು ಹೇಗೆ ಇಟ್ಕೋಬೇಕು, ಆರೋಗ್ಯನ ಹೇಗೆ ಪರ್ಫೆಕ್ಟಾಗಿ ಇಟ್ಕೋಬೇಕು, ಸಾವನ್ನು ಹೇಗೆ, ಹೌ ಟು ಪೋಸ್ಟ್ಪೋನ್ ಡೆತ್, ಕಾರ್ಡಿಯಕ್ ಅರೆಸ್ಟ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಭಾಷಣ ಮಾಡಿ ಅದ್ಭುತವಾಗಿ ಚಪ್ಪಾಳೆ ಗಿಟ್ಟಿಸ್ಕೊಂಡು ಹೋಗಿ ಚೇರ್ ಮೇಲೆ ಕೂಡ್ತಾರೆ. ಜನ ವೋಟ್ ಆಫ್ ಥ್ಯಾಂಕ್ಸ್ ಮೊದಲು ಅವ್ರು ನಬ್ಸಕ್ಕೆ ಹೋಗ್ತಾರೆ. ಅವರು ಸತ್ತೇ ಹೋಗ್ಬಿಟ್ಟಿರ್ತಾರೆ. ಎದರಲ್ಲೇ ಸಾಯ್ತಾರೆ ಅಂದ್ರೆ ಸಿವಿಯರ್ ಕಾರ್ಡಿಯಕ್ ಅರೆಸ್ಟ್. ವಿತ್ ಸಿವಿಯರ್ ಕಾರ್ಡಿಯಕ್ ಅರೆಸ್ಟ್ ಹಿ ಡೈಡ್. ಅವ್ರು ಹೇಳಿದ ವಿಷಯ ಏನು, ಹೌ ಟು ಓವರ್ಕಮ್ ವಿತ್ ಸಿವಿಯರ್ ಕಾರ್ಡಿಯಕ್ ಅರೆಸ್ಟ್. ಯಾವ ವ್ಯಕ್ತಿ ಸಿವಿಯರ್ ಕಾರ್ಡಿಯಕ್ ಅರೆಸ್ಟನ್ನು ತಪ್ಪು ಅಂತ ಹೇಳಿದ್ರು, ಇನ್ನೊಬ್ಬ ಬಹಳ ದೊಡ್ಡ ವಿಚಾರವಾದಿ ಪೋಲಂಕಿ ರಾಮಮೂರ್ತಿಯವರ ಕಟ್ಟ ಕಡೆಯ ಭಾಷಣ, ಸಾವು ಮತ್ತು ದ ವ್ಯಾಲ್ಯೂ ಆಫ್ ಡೆತ್, ಇಂಪಾರ್ಟೆನ್ಸ್ ಆಫ್ ಡೆತ್ ಅನ್ನೋ ವಿಷಯದ ಮೇಲೆ ಭಾಷಣ ಮಾಡ್ತಾ ಇದ್ರು. ಇಂಪಾರ್ಟೆನ್ಸ್ ಆಫ್ ಡೆತ್ ಮೇಲೆ ಭಾಷಣ ಮಾಡಿದ್ರು, ಹೋಗಿ ಕೂತ್ಕೊಂಡ್ರು, ಅಲ್ಲೇ ಕುಸ್ತಲ್ಲೇ ಅವರು ಪ್ರಾಣ ಹೋಗ್ಬಿಟ್ಟಿತ್ತು. ಅಂದರೆ ಯಾವುದನ್ನು ನಾವು ಸತ್ಯ ಅಂತ ಒಪ್ಕೊಳ್ತೇವೆ, ಯಾವುದನ್ನು ದ್ಯಾಟ್ ಇಸ್ ಎ ಮಿತ್ ಅಂತ ಎಕ್ಸೆಪ್ಟ್ ಮಾಡ್ಕೊಳ್ತೇವೆ, ಅದು ಕೂಡ ಒಮ್ಮೊಮ್ಮೆ ಸುಳ್ಳಾಗಿಬಿಡುತ್ತೆ. ಹಾಗೆ ನಮ್ಮ ಇನ್ನೊಬ್ಬ ಬಹಳ ದೊಡ್ಡ ಈ ನಾಡಿನ ದೊಡ್ಡ ಮನುಷ್ಯ, ಸಕ್ರಿಯ ಗಾಂಧಿವಾದಿ, ಆದರ್ಶ ರಾಜಕಾರಣಿ, ಗಾಂಧಿ ಜೊತೆ ಒಡನಾಟ ಇದ್ದಂಥವ್ರು ಅಂದಾನಪ್ಪ ದೊಡ್ಡಮೇಟಿ ಅಂತಿದ್ರು. ಅವರು ಸಣ್ಣ ನೀರಾವರಿ ಸಚಿವರಾಗಿದ್ದರು ನಮ್ಮ ನಿಜಲಿಂಗಪ್ಪನವರ ಕ್ಯಾಬಿನೆಟ್ನಲ್ಲಿ. ಬಹಳ ದೊಡ್ಡ ಮನುಷ್ಯ. ನಾನು ವೈಯಕ್ತಿಕವಾಗಿ ಅವ್ರ ಬದುಕನ್ನು ಓದಿದ್ದೆ. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಅವರು, ಅವ್ರ ಮಕ್ಕಳು, ನಾವೆಲ್ಲರೂ ಸೇರಿ ಅವರ ಶತಮಾನೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ವಿ. ದ ಡೇ, ಅವರ 100ನೇ ವರ್ಷದ ದಿನದಂದು ಅವರ ಮಗ ಡಾಕ್ಟರ್ ಅಶೋಕ್ ದೊಡ್ಡಮೇಟಿ ತಂದೆ ಬಗ್ಗೆ ಮಾತಾಡ್ತಾ ಇದ್ರು. ತಂದೆ ಬದುಕು ಎಷ್ಟು ವ್ಯಾಲ್ಯೂಯಬಲ್ ಆಗಿದೆ ಅಂತ ಮಾತಾಡ್ತಾ ಇದ್ರು. ನಾವೆಲ್ಲ ಇದ್ದೀವಿ ಸ್ಟೇಜ್ ಮೇಲೆ, ಎಲ್ಲರೂ ಇದ್ದಾರೆ, ಆಡಿಯನ್ಸ್, ಫುಲ್ ಆಫ್ ಆಡಿಯನ್ಸ್. ಅವರು ತಂದೆ ಬಗ್ಗೆ ಭಾಷಣವನ್ನು ಶುರು ಮಾಡಿದ್ರು. ಸ್ವಲ್ಪ ಎಮೋಷ್ನಲ್ ಆದರು. ನನಗಿವತ್ತಿನ ಈ ಸಭೆ, ನಮ್ಮ ತಂದೆ ಶತಮಾನೋತ್ಸವ ಕಾರ್ಯಕ್ರಮ ತುಂಬ ಸಂತೋಷ ಆಯ್ತು ಅಂದರು. ಅವ್ರು ನಿಂತಿರೋ ಪೋಡಿಯಮ್ಮನ್ನು ಹಿಂಗೆ ದೂಡಿದ್ರು, ಕೆಳಗೆ ಬಿದ್ದರು. ಅಲ್ಲಿರೋರೆಲ್ಲ ನಾವು ಹೋಗಿ ನೋಡಿದ್ವಿ. ಅವರ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿಬಿಟ್ಟಿದ್ರು. ಅಂದರೆ ಇಡೀ ಬದುಕಿನಿದ್ದಕ್ಕೂ ಅವರೊಬ್ಬ ಡಾಕ್ಟ್ರು, ವಿದೇಶದಲ್ಲಿ ನೆಲೆಸಿರುವಂಥ ಒಬ್ಬ ಡಾಕ್ಟರ್ ಅಶೋಕ್ ದೊಡ್ಡಮೇಟಿ. ಈ ರೀತಿಯ ಅನೇಕ ಘಟನೆಗಳನ್ನು ಕಣ್ಣಾರೆ ಕಂಡಾಗ ಸೋ ಮೆನಿ ಪೀಪಲ್, ನನಗೆ ಭಾಳ ಆಪ್ತರಾಗಿರುವಂಥ ಅನೇಕ ಡಾಕ್ಟರ್ ಹೇಳ್ತಾರೆ, ಯು ಆರ್ ನೆಗ್ಲೆಕ್ಟಿಂಗ್. ಮನುಷ್ಯ 8 ತಾಸು ನಿದ್ದೆ ಮಾಡಬೇಕು. ಇಟ್ ಈಸ್ ದಿ ಕನ್ಕ್ಲೂಷನ್ ಆಫ್ ಡಾಕ್ಟರ್. ನೀವು ತುಂಬ ಸ್ಟ್ರಿಕ್ಟ್ ಡಯಟನ್ನು ಮಾಡಬೇಕು, ಚೆನ್ನಾಗಿ ವಾಕ್ ಮಾಡಬೇಕು, ಕಡಿಮೆ ತಿನ್ನಬೇಕು. ಇದು ಹೇಳೋದೆಲ್ಲ ನಂಗೆ ಬಹಳ ರಿಯಲ್ ಅನ್ನಿಸ್ತದೆ, ಮೇಂಟೈನ್ ಮಾಡ್ಬೇಕಂತ ಅನ್ನಿಸ್ತದೆ. ಬಟ್ ಐ ನೆಗ್ಲೆಕ್ಟ್. ಯಾವತ್ತೂ 8 ತಾಸು ಮಲಗಿದ ಉದಾಹರಣೆ ಇಲ್ಲ, ಕಡಿಮೆ ತಿಂದದ್ದಿಲ್ಲ. ಯಾಕೆ ಈ ವೈರಾಗ್ಯ ಬರ್ತದೆ ಅಂದರೆ ಈ ಥರದ ಘಟನೆಗಳು. ಆದ್ರೆ ದಟ್ ಈಸ್ ನಾಟ್ ಹಂಗಂದ್ರೆ ನೀವು ಕೇರ್ಲೆಸ್ ಇರ್ರಿ ಅಂತಲ್ಲ, ಎರ್ರಾಬಿರ್ರಿಯಾಗಿ ದೇಹ ಬೆಳೆಸಿ ಕೇರ್ಲೆಸ್ ಇರ್ರಿ ಅಂತಲ್ಲ. ಇರುವವರೆಗೆ ಸಾವು, ಡೆತ್ ಈಸ್ ಎ ಫಿಕ್ಸ್ಡ್ ಚಾಪ್ಟರ್, ಡೆತ್ ಈಸ್ ಎ ಫೈನಲ್ ಚಾಪ್ಟರ್. ಸಾವಿಗೆ ನಾನು ಹೆದರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಇಡೀ ಬದುಕನ್ನು ಸಾವನ್ನಾಗಿ ಮಾಡ್ಕೋಬೇಡ್ರಿ, ಇಡೀ ಬದುಕನ್ನು ನರಕವಾಗಿ ಮಾಡ್ಕೊಡ್ರಿ. ಅದಕ್ಕೆ ಯುವರ್ ಲೈಫ್ ಸ್ಟೈಲ್ ಶುಡ್ ಬಿ ನೀಟ್. ಯಾವಾಗ ಸಾಯ್ತೀರಿ ಅಂತ ಮುಖ್ಯ ಅಲ್ಲ, ಸಾಯೋವರೆಗೂ ಹೇಗೆ ಬದುಕ್ತೀರಿ, ಸಾಯೋವರೆಗೂ ಎಷ್ಟು ಜನರ ಮನಸ್ಸಿನಲ್ಲಿ ಉಳಿತೀರಿ, ಸಾಯೋವರೆಗೂ ಎಷ್ಟು ಜನರಿಗೆ ಪ್ರಿಯವಾಗ್ತೀರಿ. ನಮ್ಮ ಕೈಯಲ್ಲಿ ಏನಿದೆ ಅಂದರೆ, ನಾನು ಬೇರೆಯವರಿಗೆ ನೋಯಿಸದ ಹಾಗೆ, ಬೇರೆಯವರಿಗೆ ಅಪ್ರಿಯವಾಗದ ಹಾಗೆ ಬದುಕಬೇಕನ್ನುವಂಥ ಒಂದು ಫಿಲಾಸಫಿ ಇಟ್ಕೊಂಡ್ರೆ ಏನಾಗುತ್ತೆ, ಸತ್ಯ ಹೇಳೋದನ್ನು ಬಿಟ್ಟು ಬಿಡ್ತೀವಿ. ಬೇರೆಯವರಿಗೆ ಅಪ್ರಿಯವಾಗಬಾರ್ದು ಅನ್ನೋ ಕಾರಣಕ್ಕೆ ಸತ್ಯವನ್ನು ಹೇಳೋದನ್ನು ಬಿಟ್ಟು ಮತ್ತೊಂದು ಹೊಸ ಸವಾಲನ್ನು, ಹೊಸ ತೊಂದರೆಯನ್ನು ನಾವು ಸ್ವೀಕಾರ ಮಾಡ್ಕೊಳ್ತೀವಿ.
ಅಪ್ರಿಯವಾದ ಸತ್ಯಗಳನ್ನು ಹೇಳದೆ ಹೋದರೆ ನೀವು ಸತ್ಯ ನೋಡ್ದಂಗೆ ಅಲ್ಲ. ಸೊ ಲೈಫ್ ಈಸ್ ಫುಲ್ ಆಫ್ ಕನ್ಫ್ಯೂಷನ್. ಅದಕ್ಕೆ ಲೈಫ್ ಇಸ್ ಎ ಡ್ರಾಮಾ, ಗಾಡ್ ಈಸ್ ಎ ಡೈರೆಕ್ಟರ್. ಅದಕ್ಕೆ ಶೇಕ್ಸ್ಪಿಯರ್ ಹೇಳ್ತಾನೆ, ಇಟ್ಸ್ ಎ ಸೌಂಡ್ ಆ್ಯಂಡ್ ಫ್ಯೂರಿ. ಲೈಫ್ ಈಸ್ ಎ ಸೌಂಡ್ ಆ್ಯಂಡ್ ಫ್ಯೂರಿ. ಸೊ ಹೀಗೆ ಬದುಕಿನ ಅನೇಕ ಆಯಾಮಗಳನ್ನು ನೋಡಿದಾಗ ಮನುಷ್ಯ ಖುಷಿಯಾಗಿರಲಿಕ್ಕೆ, ಸಂತೋಷವಾಗಿರಲಿಕ್ಕೆ ಈ 4 ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆರ್ಥಿಕ ನಿರ್ವಹಣೆ ವಿಷಯ ಇದೆಯಲ್ಲ, ಇದನ್ನು ಸಾಧ್ಯವಾದಷ್ಟು ನಿಯಂತ್ರಣ ಮಾಡ್ತಾ ಹೋಗಬೇಕು. ಐ ನೋ ಗೆಟಿಂಗ್ ಆ್ಯಂಗ್ರಿ ಆನ್ ಯು ಈಸ್ ರಾಂಗ್. ನಿಮ್ಮ ಮೇಲೆ ನಾನು ಸಿಟ್ಟಿಗಳು ತಪ್ಪು ಅಂತ ಕಾನ್ಷಿಯಸ್ ಇದ್ದರೂ ನನಗೆ ನಿಮ್ಮ ಮೇಲೆ ಸಿಟ್ಟು ಬರ್ತದೆ, ಸಿಟ್ಟಿಗೇಳ್ತೀವಿ. ಕಾನ್ಷಿಯಸ್ಲಿ ವಿ ಟ್ರೈ ಟು ಅವಾಯ್ಡ್. ನಾವು ಇತರ ಪ್ರಾಣಿಗಳಿಗಿಂತಲೂ ಭಿನ್ನ ಏನಂದ್ರೆ ನಮಗೊಂದು ಕಾನ್ಷಿಯಸ್ನೆಸ್ ಇದೆ, ನಮಗೆ ಆ ಎಚ್ಚರ ಪ್ರಜ್ಞೆ ಇದೆ. ಎಷ್ಟು ಅಂದರೆ ವಿ ಆರ್ ಸೋ ಅನ್ಫಾರ್ಚುನೇಟ್. ನೋಡಿ, ಪ್ರಾಣಿಗಳಿಗೆ ಇರುವಷ್ಟು ಸ್ವಾತಂತ್ರ್ಯ ನಮಗಿಲ್ಲ. ಮೊದಲನೇ ರಿಸ್ಟ್ರಿಕ್ಷನ್ ಪ್ರಾಣಿಗಳು ಬಟ್ಟೆನೇ ಹಾಕೋದಿಲ್ಲ. ನಮಗೆ ಮೊದಲ ಸ್ವಾತಂತ್ರ್ಯ ಹರಣ ಅಂದ್ರೆ ನೀನು ಹೀಗೆ ಇರಬೇಕು, ಮನೇಲಿ ಈ ರೀತಿ ಬಟ್ಟೆ ಹಾಕ್ಕೋಬೇಕು, ಜನ ಬಂದಾಗ ಯಾವ ರೀತಿ ಬಟ್ಟೆ ಹಾಕ್ಕೋಬೇಕು, ಹೊರಗಡೆ ಹೋದರೆ ಹೇಗಿರಬೇಕು, ವೃತ್ತಿ ಜೀವನಕ್ಕೆ ಹೋದರೆ ಹೇಗಿರಬೇಕು, ಸಾರ್ವಜನಿಕ ಜೀವನದಲ್ಲಿ ಹೇಗಿರಬೇಕು, ಮದುವೆಗೆ ಯಾಕೆ ಜಾಸ್ತಿ ಆಭರಣಗಳನ್ನ ಹಾಕ್ಕೊಂಡು ಬರ್ತಾರೆ? ಈಸ್ ಇಟ್ ಮ್ಯಾಂಡೇಟ್ರಿ? ಅದರಲ್ಲಿ ನಮ್ಮ ಹೆಣ್ಮಕ್ಳಂತೂ ಯಾಕಷ್ಟು ಆಭರಣ ಹೇರ್ಕೊಂಡು ಹೋಗ್ತಾರೆ? ಏನು ಒಳಗಡೆ ಬಿಡಲ್ಲ ನಮಗೆ. ಆದರೆ ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ ಬದುಕು ಹೀಗಿರಬೇಕು ಅಂತ. ನೋಡಿ ಎಷ್ಟು ಕನ್ಫ್ಯೂಷನ್. ಹಾಗಾದರೆ ಯಾರಾದರೂ ತುಂಬ ಆಭರಣ ಹಾಕ್ಕೊಂಡು ಹೋದವರು ಅಷ್ಟೇ ಬಿಡ್ತಾರ ಅನ್ನೋದಿದೆಯಾ? ಇಲ್ಲ. ತುಂಬ ಆಭರಣ, ಡಾಳಾದ ಮೇಕಪ್ ಮಾಡ್ಕೊಂಡು ಹೋದವ್ರನ್ನು ಜನ ಎಷ್ಟು ಇಷ್ಟಪಡ್ತಾರೋ, ಸರಳವಾಗಿ ಹೋದ್ರೆ ಅವ್ರಕಿನ್ನ ಜಾಸ್ತಿ ಇಷ್ಟಪಡ್ತಾರೆ. ಅಂದರೆ ಯಾವ್ದು ಸತ್ಯ? ಹಂಗಾರೆ ಭಾಳ ಆಕರ್ಷಣೀಯವಾಗಿ ಹೋಗಿದ್ದೆ, ಇಷ್ಟೆಲ್ಲ ಬಂಗಾರ ಹೇರ್ಕೊಂಡು ಹೋಗಿದ್ದೆ, ಒಳ್ಳೆ 50,000 1,00,000 ರೇಷ್ಮೆ ಸೀರೆ ಉಟ್ಕೊಂಡು ಹೋಗಿದ್ದೆ, ಅದನ್ನು ನನ್ನ ಯಾಕೆ ನೋಡಲಿಲ್ಲ ಅಂತಂದರೆ, ಅಟ್ಲೀಸ್ಟ್ ಮ್ಯಾನ್ ಶುಡ್ ಹ್ಯಾವ್ ದಟ್ ಪರ್ಸನಾಲಿಟಿ ಟು ಅಟ್ರಾಕ್ಟ್ ಅದರ್ಸ್ ವಿತ್ ಯುವರ್ ಇಂಟರ್ನಲ್ ಪರ್ಸನಾಲಿಟಿ. ಅಂತರ್ವ್ಯಕ್ತಿತ್ವದ ಮೂಲಕವಾಗಿ, ಜ್ಞಾನದ ಮೂಲಕವಾಗಿ, ತಿಳುವಳಿಕೆಯ ಮೂಲಕವಾಗಿ, ಸಜ್ಜನಿಕೆಯ ಮೂಲಕವಾಗಿ ನೀವು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಐ ಹ್ಯಾಡ್ ಲಾಟ್ ಆಫ್ ಕಾಂಟ್ಯಾಕ್ಟ್ಸ್ ವಿತ್ ಆಲ್ ಸೆಲೆಬ್ರಿಟೀಸ್ ಆ್ಯಂಡ್ ಅಲ್ಟಿಮೇಟ್ಲಿ ಐ ಡಿಸ್ಲೈಕ್ಡ್ ದೆಮ್ ಬಿಕಾಸ್ ಆಫ್ ದೇರ್ ಪರ್ಸನಲ್ ಆಟಿಟ್ಯೂಡ್ ಆಫ್ ಲೈಫ್. ವೈಯಕ್ತಿಕ ಜೀವನವನ್ನು ನೋಡುವ ಆಟಿಟ್ಯೂಡ್ ಇದೆಯಲ್ಲ, ನಮಗದು ಬೇಸರ ಅನಿಸ್ಬಿಡುತ್ತೆ, ಅದೊಂಥರ ಮುಜುಗರ ಅನ್ನಿಸ್ತದೆ. ಇನ್ನೂ ಕಠಿಣವಾದ ಶಬ್ದದಲ್ಲಿ ಹೇಳಿದ್ರೆ ಹೇಸಿಗೆ ಅನ್ನಿಸ್ತದೆ. ಅಯ್ಯೋ, ಅವನು ಎಷ್ಟು ದೊಡ್ಡವನಿದ್ರೇನ್ರಿ, ಎಷ್ಟು ಚಿಲ್ಲರಿದ್ದಾನೆ, ಎಷ್ಟು ಅಯೋಗ್ಯಿದ್ದಾನೆ, ಅಯ್ಯೋ ಚೆ ನಂಗೆ ಬ್ಯಾಡ್ ಅನಿಸ್ತು ಅಂತ ಅನಿಸ್ಬಿಡುತ್ತೆ. ನಾವು ವೈಯಕ್ತಿಕ, ಸಾರ್ವಜನಿಕ, ಸಾಮಾಜಿಕ ಬದುಕಿನಲ್ಲಿ ಮತ್ತೊಬ್ಬರು ಛೇ ಅಂತ ನಮ್ಮನ್ನು ಅಸಹ್ಯ ಪಟ್ಟುಕೊಳ್ಳುವಂತಹ ಬದುಕನ್ನು ನಾವು ನಡೆಸದೇ ಇರೋದೇ ಜೀವನೋಲ್ಲಾಸದ ಮೊದಲ ಸೂತ್ರ. ನೋ ನೀಡ್ ಟು ಅಪ್ರಿಸಿಯೇಟ್ ಅದರ್ ದ ಪರ್ಸನ್ ಹೂಮ್ ವಿತ್ ಯು ಆರ್ ಸಿಟಿಂಗ್. ಎದುರಿಗಿದ್ದವರನ್ನ ಸಂಕೋಚ ಆಗುವಷ್ಟು ಅಸಹ್ಯವಾಗಿನೂ ಹೊಗಳ್ತಾರೆ ಕೆಲವೊಬ್ರು. ತಮಾಷೆಗೆ ಹೇಳ್ತಿರ್ತೀನಿ ಎಷ್ಟೋ ಸಲ. ಒಂದ್ಸಲ ಗಂಡ ಹೆಂಡತಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರಂತೆ. ಆ ಪಕ್ಕದಲ್ಲಿರೋ ಗಂಡನನ್ನು ಅವನು ಅತಿಥಿ ಪರಿಚಯ ಮಾಡಿಸ್ತಿದ್ನಲ್ಲ, ಪರಿಚಯ ಭಾಷಣ ಮಾಡೋನು ಮಾಡಿಸ್ತಿದ್ನಂತೆ. ಹೆಂಡತಿ ಕೇಳಿಲ್ಲಂತ, ಅವ್ರು ಯಾರು ಪರಿಚಯ ಮಾಡಿಸ್ತಾ ಇದ್ದಾರೆ ಅಂತ. ನಂದ ಅಂದಂತವನು. ಅವ್ನು ಹೇಳೋ ಒಂದು ಗುಣನೂ ನಿಮ್ಮ ಹತ್ರ ಇಲ್ಲಲ್ರಿ ಅಂದ್ಲಂತ. ಅಂದರೆ ಹೆಂಡತಿ ಕೊಡೋ ರಿಸಲ್ಟ್ ಏನಂದ್ರೆ, ಐ ಹ್ಯಾವ್ ನಾಟ್ ಸೀನ್ ಎನಿ ಗುಡ್ ಕ್ವಾಲಿಟಿ ದ ಸ್ಪೀಕರ್ ವಾಟ್ ಹಿ ಎಕ್ಸ್ಪ್ಲೇನ್ಸ್ ಇನ್ ಇಸ್ ಇಂಟ್ರಡಕ್ಟರಿ ಸ್ಪೀಚ್. ಅಂದರೆ ಅದು ಎಷ್ಟು ರಿಯಾಲಿಟಿ ಅಂದ್ರೆ ಅವ್ನು ಹೇಳೋದು ಎಷ್ಟು ಸುಳ್ಳು ಹೇಳ್ತಿರ್ಬೇಡ. ಇವನಿಗೆ ಭಾಳ ಖುಷಿ ಆಗ್ತಿತ್ತಂತ ಇಂದ್ರ ಚಂದ್ರ ಅಂತ ಹೊಗಳೋದು ನೋಡಿ. ಈ ಹೊಗಳಿಕೆ ಮತ್ತು ತೆಗಳಿಕೆ ಎರಡನ್ನೂ ಸಮಾನವಾಗಿ, ಒಂದು ನಾವು ಬೇರೆಯವರು ಅಸಹ್ಯ ಪಟ್ಟುಕೊಳ್ಳದ ಹಾಗೆ, ಸಂಕೋಚ ಪಟ್ಟುಕೊಳ್ಳದ ಹಾಗೆ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬದುಕಬಾರದು. ಬಟ್ ನಮ್ದೇನಿದೆ ದುಃಖ, ಗಿಣಿಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ, ಭವಿಷ್ಯ ಕೇಳಕ್ಕೆ ಹೋಗ್ತೀವಿ. ಅವನಿಗೆ ಭವಿಷ್ಯ ಹೇಳೋನಿಗೆ ಭಾಳ ಚೆನ್ನಾಗಿ ಗೊತ್ತ್ರಿ. ಇವನು ಹೆಲ್ತ್ ಸರಿ ಇಲ್ಲಾರ ಬಂದಿರ್ತಾನೆ, ಮಾನಸಿಕ ನೆಮ್ಮದಿ ಇಲ್ಲಾರು ಬಂದಿರ್ತಾನೆ, ಸಾಮಾಜಿಕವಾಗಿ ಪ್ರತಿಷ್ಠೆ ಹಾಳಾಗಿದೆ ಅನ್ನೋರು ಪ್ರಶ್ನೆ ಕೇಳ್ತಾನೆ, 4ನೇದ್ದು ಫೈನಾನ್ಷಿಯಲ್ ಕ್ರೈಸಿಸ್ ಕೇಳ್ತಾನೆ. ನಾನಂತೂ ಭವಿಷ್ಯ ಹೇಳೋರ ಹತ್ರ ಈ 4 ಪ್ರಶ್ನೆಗಳನ್ನು ಬಿಟ್ಟು ಬೇರೆ ಕೇಳಿದ್ದೀನಿ ಇಲ್ಲಿವರೆಗೆ ಕೇಳೇ ಇಲ್ಲರಿ. ನನಗೆ ಯಾಕೋ ಹೆಲ್ತ್ ಸರಿ ಇಲ್ಲರಿ, ಶುಗರ್ ಆಗಿದೆ ರೀ, BP ಆಗಿದೆ ರೀ. ಆದ್ರೆ ಜ್ಯೋತಿಷ್ ಹೇಳೋನು, ನೀ ಅನುಭವಿಸೋ ಮಗನೇ ಅಂತ ಅವ್ನು ಹೇಳಲ್ಲ, ಅದಕ್ಕೆ ಪರಿಹಾರ ಇದೆ ಅಂತ ಹೇಳ್ತಾನೆ. ಇವನು ಯಾಕೆ ಹೋಗಿರ್ತಾನಂದ್ರೆ ಅವನು ಪರಿಹಾರ ಹೇಳ್ತಾನಂತ ಹೋಗಿರ್ತಾನೆ.
ಮಾನಸಿಕ ನನಗೆ ನೆಮ್ಮದಿ ಇಲ್ರಿ, ನನ್ನ ಹೆಂಡತಿ ಹೇಳ್ದಂಗೆ ಕೇಳುವಳು, ನನ್ನ ಮಗ ಹೇಳ್ದಂಗೆ ಕೇಳವಲ್ಲ, ಯಾಕೆ ಮತ್ತೊಬ್ಬರು ನಾ ಹೇಳ್ದಂಗೆ ಕೇಳಲಿ ಅಂತ ಬಯಸಬೇಕು? ನನ್ನ ಮಿತಿನೇ ಅದು. ನೀನು ನಾನು ಹೇಳ್ದಂಗೆ ಕೇಳಲಿ ಅನ್ನೋದೇ ನನ್ನ ಮಿತಿ. ನೀನು ನಾನು ನಿರ್ದೇಶಿಸದ ಹಾಗೆ ಬದುಕಲು ಅನ್ನೋದೇ ನನ್ನ ಮಿತಿ. ಯು ಆರ್ ಎ ಬ್ಯಾಡ್ ಫಾದರ್, ಯು ಆರ್ ಎ ಬ್ಯಾಡ್ ಹಸ್ಬೆಂಡ್, ಯು ಆರ್ ಎ ಬ್ಯಾಡ್ ಫ್ರೆಂಡ್, ಬಿಕಾಸ್ ಯು ಆರ್ ಟ್ರೈಂಗ್ ಟು ಡಿಕ್ಟೇಟ್ ಆನ್ ಅದರ್ಸ್ ಲೈಫ್. ಬೇರೆಯವರ ಜೀವನ ಹೀಗೆ ಇರಲಿ ಅಂತ ಬಯಸ್ತೀನಲ್ಲ, ಆಸೆ ದುಃಖಕ್ಕೆ ಮೂಲ ಅನ್ನೋ ಹಾಗೆ ಇದು ಒಂದು. ಆದ್ರೆ ನನಗೆ ಗೊತ್ತಿದೆ, ಐ ನೋ ಇಟ್ಸ್ ರಾಂಗ್. ಐ ಆಮ್ ಡೂಯಿಂಗ್ ಲಾಟ್ ಆಫ್ ರಾಂಗ್ ಥಿಂಗ್ಸ್ ನೋಯಿಂಗ್ಲಿ. ಐ ಆಮ್ ಡೂಯಿಂಗ್ ಲಾಟ್ ಆಫ್ ನೋನ್ ಥಿಂಗ್ಸ್ ಇನ್ ಎ ಬ್ಯಾಡ್ ಮ್ಯಾನರ್. ಐ ಹ್ಯಾಂಡಲ್ ದ ಥಿಂಗ್ಸ್. ವಯಸ್ಸಾದವ್ರು ಗೊಣಗ್ತಿರ್ತಾರೆ, ಎಂಥ ಕೆಟ್ಟ ಕಾಲ ಬಂತ್ರಿ, ಎಷ್ಟು ಕೆಟ್ಟು ಹೋಗ್ಬಿಟ್ಟಿದ್ದಾರೆ ನಮ್ಮ ಹುಡುಗರು. ಅರೆಬೆತ್ತಲೆಯಾಗಿ ಅಡ್ಡಾಡ್ತಾರೆ. ಭಾಳ ದೊಡ್ಡ ಶ್ರೀಮಂತರ ಮಕ್ಕಳು ಹರಿದು ಜೀನ್ಸ್ ಹಾಕ್ಕೊಂಡು ಅಡ್ಡಾಡ್ತಾರೆ. ವೈ ಶುಡ್ ಐ ಹೆಸಿಟೇಟ್ ಆನ್ ದರ್ ಟಾರ್ನ್ ಔಟ್ ಜೀನ್ಸ್? ನಾನು ಅವ್ರು ಹರಿದು ಜೀನ್ಸ್ ಹಾಕ್ಕೊಂಡ್ರೆ ನಾ ಯಾಕೆ ವ್ಯಥೆ ಪಡಲಿ? ಜನ್ರೇಷನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ವಯಸ್ಸಾದವ್ರು ಅಕಸ್ಮಾತ್ ನೋಡ್ತಿದ್ರೆ ಹೇಳ್ತೀನಿ, ಡೋಂಟ್ ಮರ್ಮರ್ ಎಟ್ ಯೂತ್ಸ್. ಅವರ ಜೀವನ ಕ್ರಮ, ಅವರ ಜೀವನ ಶೈಲಿ ಬಗ್ಗೆ ಎಂದೂ ಬೇಸರ ಮಾಡ್ಕೋಬೇಡ್ರಿ. ನೀವು ಹೇಳ್ರಿ, ಸರಿ ಯಾವುದು ತಪ್ಪು ಯಾವುದು ಹೇಳ್ರಿ, ಗೊತ್ತು, ಅಷ್ಟೇ ಸಾಕು. ಆದರೆ ಹೀಗೇ ಇರಲಿ ಅಂತ ನೀವು ನಿಯಂತ್ರಣ ಮಾಡಿದ್ರೆ ಹಾಗಿರಲ್ಲ. ಅವರು 1,000, 2,000, 10,000 ಕೊಟ್ಟು ಹರಿದು ಜೀನ್ಸ್ ತಗೊಳ್ತಾರಂದ್ರೆ ನಾವು ಒಂದು ಸಣ್ಣ ತೂತು ಬಿದ್ದು ಬನೀನ್ ಹಾಕ್ಕೊಳಕ್ಕೆ ಹೆಸಿಟೇಟ್ ಮಾಡ್ತಾ ಇದ್ವಿ. ಇವತ್ತು ಹರಿದು ಹೊರಗೆ ಕಾಣೋ ಬಟ್ಟೆನೇ ಹಾಕ್ಕೊಳ್ತಾರಂದ್ರೆ ಅದು ಹಣೆ ಬರ. ಇಟ್ ಈಸ್ ದೇರ್ ಟ್ರೆಂಡ್, ದೇ ಗೋ ಅಕಾರ್ಡಿಂಗ್ ಟು ಟ್ರೆಂಡ್. ಯಾವ ವಯಸ್ಸಾದವನು ಸುಖಿಯಾಗಿರ್ತಾನೆ, ಯಾವ ವೃದ್ಧ ಸುಖಿಯಾಗಿರ್ತಾನೆ ಅಂದರೆ ಅವನ ಜೀವನೋಲ್ಲಾಸ ಯಾವಾಗ ಹೆಚ್ಚಾಗುತ್ತಂದ್ರೆ ಅವನು ಮತ್ತೊಬ್ಬರ ಬದುಕನ್ನು ಹಿ ಹ್ಯಾಸ್ ಟು ಅಕ್ಸೆಪ್ಟ್ ಆಸ್ ಇಟ್ ಈಸ್. ಪ್ರತಿಯೊಂದನ್ನು ನಾವು ಖುಷಿಯಾಗಿ ಯಥಾಸ್ಥಿತಿಯಲ್ಲಿ ತಗೊಂಡ್ರೆ ಮಾತ್ರ ನಮ್ಮ ಮೌಲ್ಯಗಳಿಗೆ ನಾನು ಹೊಂದಿಕೊಂಡಿರುವಂಥ, ನಾನು ನಂಬಿರುವಂಥ ರೆಡಿಮೇಡ್ ಸಿದ್ಧಾಂತಕ್ಕೆ ಕೂಡಿಸ್ದೇ ಹೋದರೆ ಐ ವಿಲ್ ಬಿ ಅನ್ಹ್ಯಾಪಿ. ಐ ಆಲ್ವೇಸ್ ಸ್ಟ್ರಗಲ್. ನಾನು ಹೀಗೆ ಇರಲಿ ಅಂತ ಅನ್ಕೊಳ್ತೀನಲ್ಲ, ಅದು ನನ್ನ ದುಃಖಕ್ಕೆ ಮೂಲ ಆಗುತ್ತೆ. ಬಟ್ ನಂಗೆ ಗೊತ್ತಿದೆ, ಎಷ್ಟೋ ಜನ ಈ ಅಸುಖವನ್ನು ಗೊತ್ತಿರದೆ ಅನುಭವಿಸೋದು ಒಂದು ಗುಂಪು, ಇದು ತಪ್ಪು ಅಂತ ಗೊತ್ತಿದ್ದು ಅನುಭವಿಸೋ ಒಂದು ಗುಂಪು. ತಪ್ಪು ಅಂತ ಯಾರಿಗೆ ಗೊತ್ತಿದ್ದು ಮಾಡ್ತಾರೆ ಅವನು ಹೆಚ್ಚು ಜನರಿಗೆ ಗುರುತಿಸಲ್ಪಡ್ತಾನೆ. ಬಿಕಾಸ್ ಈಸ್ ಎ ಸ್ಟಾರ್ ಸೋಲ್. ದೊಡ್ಡವ್ರು ಮಾಡೋ ತಪ್ಪಿದೆಯಲ್ಲ, ಅದು 4 ಜನರಿಗೆ ಗೊತ್ತಾಗುತ್ತೆ, ಅಸಹ್ಯನೂ ಆಗುತ್ತೆ. ಅವನು ತಿದ್ದುಕೊಂಡ್ರೆ, ಅವನು ಪರಿವರ್ತನೆ ಮಾಡಿಕೊಂಡ್ರೆ ಅವನೇ ಆದರ್ಶ ಆಗ್ತಾನೆ. ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾನು ತಿರಸ್ಕರಿಸಲ್ಪಟ್ಟಿರ್ತೇನೆ, ನಾನು ಇದನ್ನು ಸರಿ ಮಾಡಿಕೊಂಡ್ರೆ ಅದೇ ಜನ ನನ್ನನ್ನು ಆರಾಧನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಬದುಕನ್ನು ನೋಡುವ ದೃಷ್ಟಿಕೋನ. ಬೇಸಿಕ್ ಇಶ್ಯೂ ಆಫ್ ದ ಲೈಫ್ ಈಸ್ ಆಟಿಟ್ಯೂಡ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಇನ್ ದ ಲೈಫ್. ನಮ್ಮ ಜೀವನದಲ್ಲಿ ಭಾಳ ಅರ್ಥ ಮಾಡ್ಕೊಳ್ಬೇಕಾಗಿರೋ ಅಂಶ ಏನಂದರೆ, ನಮ್ಮ ಮನೋಧರ್ಮ ಬದಲಿಯಾಗಬೇಕು. ನನ್ನ ಮನೋಧರ್ಮ ಬದಲಿಯಾದಾಗ ನಾನೆಂದೂ ನೊಂದ್ಕೊಳ್ಳೋದಿಲ್ಲ. 70-80 ವರ್ಷ ಆಗಿರುತ್ತೆ, ನಾನು ವಯಸ್ಸಾದೆ ಅಂತ ಯಾವನು ಗೊಣಗೋದಿಲ್ಲಲ್ಲ, ಹೀ ಈಸ್ ದ ಸಕ್ಸಸ್ಫುಲ್ ಮ್ಯಾನ್. ಹೀ ಈಸ್ ಅನ್ ಎಕ್ಸಲೆಂಟ್ ಮ್ಯಾನ್. ನನಗೆ ವಯಸ್ಸಾಯಿತು, ನನ್ನ ಹೆಲ್ತ್ ಸರಿ ಇಲ್ಲ, ನನ್ನ ಹೆಂಡತಿ ಮಕ್ಕಳು ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ, ಸಮಾಜ ಕೆಟ್ಟು ಹೋಗಿದೆ, ಯುವಜನ ಹಾಳಾಗಿದ್ದಾರೆ, ಇವರಲ್ಲಿ ನೈತಿಕತೆ ಇಲ್ಲ. ಯಾವನು 80 ವರ್ಷದ ಮುದುಕ ನೈತಿಕತೆ ಬಗ್ಗೆ ಮಾತಾಡಿದ್ರೆ ನಮ್ಗೆ ಅಸಹ್ಯ ಅನಿಸುತ್ತೆ. ಹೀ ಈಸ್ ಅನೇಬಲ್ ಟು ಲುಕ್ ಎಟ್ ಹಿಸ್ ಯೂತ್. ಆ ಮನುಷ್ಯ, ಹಾಗೆ ಆರೋಪ ಮಾಡೋ ಮನುಷ್ಯ ತನ್ನ ಯೌವನವನ್ನು ಮರೆತಿದ್ದಾನೆ, ತನ್ನ ಬಾಲ್ಯವನ್ನು ಮರೆತಿದ್ದಾನೆ. ಅದಕ್ಕೆ ಹೇಳ್ತಾರೆ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು. ಅವೆರಡು ಮರ್ಜ್ ಆಗಬೇಕು, ಅವೆರಡು ಸಿಂಕ್ರನೈಸ್ ಆಗಬೇಕು. ಅವೆರಡು ಸಿಂಕ್ರನೈಸ್ ಆದಾಗ ಅರ್ಥ ಇರುತ್ತೆ ಹೊರತಾಗಿ ಒಂದು ಮನೆಯಲ್ಲಿ ವಯಸ್ಸಾದ ವೃದ್ಧ ಬಹಳ ಸಣ್ಣ ಮಗುವಿಗೆ ತಕರಾರು ಮಾಡಿದರೆ ದ ಹ್ಯಾಪಿನೆಸ್ ಆಫ್ ಫ್ಯಾಮಿಲಿ ವಿಲ್ ಬಿ ಲಾಸ್ಟ್. ಒಂದು ಮನೆಯ ಖುಷಿ ಹಾಳಾಗುತ್ತೆ. ನನ್ನ ಜೊತೆಗಿರೋ ಹೆಂಡತಿ, ಮಕ್ಕಳು, ಸ್ನೇಹಿತರು ಅವರನ್ನೇ ಖುಷಿಯಾಗಿಡದೆ ಹೋದರೆ ಐ ಲೂಸ್ ಮೈ ಹ್ಯಾಪಿನೆಸ್. ಎಷ್ಟೋ ಜನ ಈ ರೀತಿ ಸಂದೇಶಗಳನ್ನು ಹೇಳುವಂಥ ಸಂತರು, ಪಾದ್ರಿಗಳು, ಮಹಾಜ್ಞಾನಿಗಳು ವೈಯಕ್ತಿಕ ಜೀವನದಲ್ಲಿ ಬಹಳ ಕ್ಷುಲ್ಲಕವಾಗಿ ನಡ್ಕೊಳ್ಳೋದ್ರ ಮೂಲಕವಾಗಿ ದೇ ಬಿಕಮ್ ಕಾಂಟ್ರಡಿಕ್ಟರಿ ಆ್ಯಂಡ್ ಕಾಂಪ್ಲಿಕೇಟೆಡ್ ಪರ್ಸನಾಲಿಟೀಸ್. ಆ ರೀತಿ ಒಂದು ಭಾವನೆಯನ್ನು ಇಟ್ಕೊಂಡು, ಜೀವನೋತ್ಸವವನ್ನು ಇಟ್ಕೊಂಡು, ನಾನು ಒಂದೇ ವಿಷಯಕ್ಕೆ ಯಾವಾಗಲೂ ಸ್ಟಿಕಾನ್ ಆಗಿ ಮಾತಾಡೋದಿಲ್ಲ. ಮೈ ಟಾಕ್ ಈಸ್ ಆಲ್ವೇಸ್ ಲೈಕ್ ಮೂವಿ ಟ್ರೇಲರ್, ಸಿನಿಮಾದ ಟ್ರೇಲರ್ ಥರನೇ ಮಾತಾಡ್ತಾ ಇರ್ತಾನೆ. ಇಲ್ಲಿ ಒಂದೊಂದು ವಿಷಯಗಳಂದ್ರೆ ಬುದ್ಧನಿಂದ ಪ್ರಾರಂಭವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯವರೆಗೂ ಯಾಕೆ ಬಂದೆ ಅಂತಂದರೆ, ಲೈಫ್ ಈಸ್ ವೆರಿ ಕನ್ಫ್ಯೂಷಿಯಸ್. ಯಾವುದಾದ್ರೂ ಒಂದು ನಿಖರವಾದ ಸಿದ್ಧಾಂತವನ್ನು ಹೇಳಿ
ಇದು ಹೀಗೇ ಇರಬೇಕು ಅಂತ ಹೇಳಿಬಿಟ್ರೆ ನಮಗೆ ಕಷ್ಟ ಆಗ್ತದೆ. ಆದರೆ ಪ್ರತಿಯೊಬ್ಬ ಮನುಷ್ಯ 4 ಹಂತದಲ್ಲಿ, ಅಂದರೆ ಮೊದಲನೇ ಹಂತ ಬಾಲ್ಯ, ಯೌವನ, ಪ್ರೌಢಾವಸ್ಥೆ ಮತ್ತು ಮುಪ್ಪು. ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆರ್ಥಿಕ. ಇದನ್ನು ನಾವು ನಮ್ಮ ಶಕ್ತಿ, ನಮ್ಮ ಮಿತಿ, ಸ್ವ್ಯಾಕ್ ಅನಲೈಸಿಸ್ ಅಂತ ಕರಿತೇವೆ. ಸ್ಟ್ರೆಂಗ್ತ್, ವೀಕ್ನೆಸ್, ಅಪಾರ್ಚುನಿಟಿ ಆ್ಯಂಡ್ ಚಾಲೆಂಜಸ್. ಇವು 4 ನಾನು ಬೆಳಗ್ಗೆ ಎದ್ದರೆ ರಾತ್ರಿ ಮಲಗೋ ತನಕ ಇವುಗಳನ್ನು ಎದುರಿಸ್ತೀನಿ. ನೀವು ಎದುರಿಸ್ತೀರಿ, ಬದುಕಿನಲ್ಲಿರುವಂಥ ಪ್ರತಿಯೊಬ್ಬರೂ ಎದುರಿಸ್ತಾರೆ. ಶಕ್ತಿ, ದೌರ್ಬಲ್ಯ, ಭಯ, ಸವಾಲುಗಳು. ಈ ಶಕ್ತಿ, ದೌರ್ಬಲ್ಯ, ಸವಾಲುಗಳ ಮಧ್ಯ ನಾವು ಬದುಕಬೇಕಾಗಿದೆ. ನಮ್ಮ ಬದುಕಿನ ಆ್ಯಟಿಟ್ಯೂಡನ್ನು, ನಮ್ಮ ಬದುಕಿನ ಮನೋಧರ್ಮವನ್ನು, ಬದುಕನ್ನು ನೋಡುವ ಧೋರಣೆಯನ್ನು 2 ಮಾತುಗಳ ಮೂಲಕ, ಅಂದರೆ ಆಸೆಯೇ ದುಃಖಕ್ಕೆ ಮೂಲ, ಯಾವುದೂ ಶಾಶ್ವತ ಅಲ್ಲ ಅನ್ನೋ ಅಂಶನ ತಲೆಯಲ್ಲಿಟ್ಕೊಂಡು ನಾವು ನೋಡಿದಾಗ ನಮ್ಮ ಬದುಕು ಖುಷಿ ಇರುತ್ತೆ, ಜೀವನೋಲ್ಲಾಸ ಹೆಚ್ಚುತ್ತದೆ. ವಯಸ್ಸಾದರೂ ಕೂಡ ಆ ವ್ಯಕ್ತಿಗೆ ಯಾಕೆ ವಯಸ್ಸಾಗಿದೆ ಅಂತ ಅನಿಸೋದಿಲ್ಲ, ಅಂದರೆ ಅವನ ಮನಸ್ಸಿರುತ್ತಲ್ಲ ಒಳಗೆ, ಆ ಮನಸ್ಸಿನಲ್ಲಿ ಜೀವನೋಲ್ಲಾಸ ಇರುತ್ತೆ. ವೆನೆವರ್ ಐ ಮೀಟ್ ಮೈ ಚೈಲ್ಡ್ಹುಡ್ ಫ್ರೆಂಡ್ಸ್, ವೆನೆವರ್ ಐ ಆಮ್ ಬೀಯಿಂಗ್ ವಿತ್ ಮೈ ಕ್ಲೋಸ್ ಅಸೋಸಿಯೇಟ್ಸ್, ಬಹಳ ಆತ್ಮೀಯರ ಜೊತೆಗಿದ್ದಾಗ ನನಗೆ ಬಹಳ ಸರಳವಾಗಿ ಮಗುವಿನ ಹಾಗೆ ಬದುಕಬೇಕಂತ ನನಗೆ ಅನಿಸುವಂಥ ಆಸೆ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ, ಸಾರ್ವಜನಿಕ ಬದುಕಿನ ಅಹಮಿಕೆಯನ್ನು ಇಟ್ಕೊಳ್ಳಾರ್ದೆ ವೈಯಕ್ತಿಕ ಬದುಕಿನಲ್ಲಿ ಯಾರು ಸರಳವಾಗಿ ಬದುಕ್ತಾರೆ? ತಂದೆಗೆ ಮಗ, ಹೆಂಡತಿಗೆ ಗಂಡ, ಮಗನಿಗೆ ಅಪ್ಪ, ಸೋದರರಿಗೆ ಸಹೋದರ ಆಗಿ ನೀರಿನ ಹಾಗೆ ಪಾರದರ್ಶಕವಾಗಿ ಖುಷಿಯಿಂದ ಬದುಕುವ ಮನುಷ್ಯ ಮಾತ್ರ ಸುಖಿಯಾಗಿರಬಲ್ಲ. ತನ್ನ ಸಾರ್ವಜನಿಕ ಬದುಕಿನ ಪ್ರಭಾವವನ್ನು, ಸಾರ್ವಜನಿಕ ಬದುಕಿನ ಜೀವನವನ್ನು ತಗೊಂಡೋಗಿ ವೈಯಕ್ತಿಕ ಬದುಕಿನಲ್ಲಿ ತುರುಕೋದು, ವೈಯಕ್ತಿಕ ಬದುಕಿನಲ್ಲಿರೋ ಸಮಸ್ಯೆಗಳನ್ನು ತಂದು ಪಬ್ಲಿಕ್ ಲೈಫ್ನಲ್ಲಿ ಹಾಕೋನು ಎಂದೂ ಸುಖಿಯಾಗಿರಲಾರ, ಇತರರನ್ನು ಸುಖಿಯಾಗಿ ಇರಲು ಬಿಡಲಾರ. ಅಂತಹ ಒಂದು ವೈರುಧ್ಯಮಯ ಕಾಂಟ್ರಡಿಕ್ಷನ್ ಬದುಕಿನಲ್ಲಿ ನಾವು ನೀವೆಲ್ಲ ಇದ್ದೇವೆ. ಪ್ರತಿನಿತ್ಯ ಧ್ಯಾನಸ್ಥ ಸ್ಥಿತಿ ಅಂದರೆ ಏನು? ಬೆಳಗ್ಗೆ ಎದ್ದು 6 ಗಂಟೆಗೆ 2 ತಾಸು ಧ್ಯಾನ ಮಾಡೋದಲ್ಲ. ಅದು ಹೌದು, ಅದು ಒಂದು ಕ್ರಮ. ಆದರೆ ಓಶೋ ಹೇಳೋ ಹಾಗೆ ನಾನು ಒಂದು ಸಲ ಕಾನ್ಷಿಯಸ್ ಆದಮೇಲೆ ರಾತ್ರಿ ಮಲಗೋವರೆಗೆ ಎಲ್ಲ ಕೆಲಸಗಳನ್ನು ಧ್ಯಾನಸ್ಥ ಸ್ಥಿತಿಯಲ್ಲಿ ಮಾಡುವ ರೂಢಿಯನ್ನು ಇಟ್ಕೊಂಡ್ರೆ, ಕಾನ್ಷಿಯಸ್ನೆಸ್, ಫುಲ್ ಆಫ್ ಅವೇರ್ನೆಸ್. ನಾನು ಗಾಡಿ ಓಡಿಸ್ತಾ ಇರ್ತೇನೆ, ಹೋಗಿ ಮುಂದಿನ ಗಾಡಿಗೆ ಹೊಡಿಲಿಲ್ಲ ಅಂದ್ರೆ ಐ ಆಮ್ ಕಾನ್ಷಿಯಸ್. ಸ್ಪೀಡ್ ಬ್ರೇಕರ್ನ ಜಂಪ್ ಮಾಡಲಿಲ್ಲ ಅಂದ್ರೆ ಐ ಆಮ್ ಎ ಕಾನ್ಷಿಯಸ್. ಎದುರಿಗಿರೋನು ಬಂದು ಹೊಡಿತಾನೆ ಅಂದ ತಕ್ಷಣ ಸರಿಯಾಗಿ ತಪ್ಪಿಸಿಕೊಂಡೆ ಅಂದ್ರೆ ಐ ಆಮ್ ಕಾನ್ಷಿಯಸ್. ಹೋಗ್ತಾ ಇರ್ತೀನಿ, ಎಡು ಬೀಳಲಿಲ್ಲ ಅಂದ್ರೆ ಐ ಆಮ್ ಕಾನ್ಷಿಯಸ್. ಅಂದರೆ ಈ ಕಾನ್ಷಿಯಸ್ನೆಸ್, ಧ್ಯಾನಸ್ಥ ಸ್ಥಿತಿ ಅನ್ನೋದು ಒಂದು ಬೆಳಗಿನಿಂದ ಅಲ್ಲ, ಬೆಳಗಿನಿಂದ ರಾತ್ರಿ ಮಲಗೋವರೆಗೂ ಈ ಕಾನ್ಷಿಯಸ್ನೆಸ್, ಈ ಜಾಗ್ರತೆಯನ್ನು, ಈ ಧ್ಯಾನಸ್ಥ ಸ್ಥಿತಿಯನ್ನು ನಾನು ಭಾಳಷ್ಟು ಸಲ ಹೇಳ್ತಿರ್ತೀನಿ. ಮನೆ ಬಿಟ್ಟು ನಾವು ಕೀ ಹಾಕ್ಕೊಂಡು ಹೊರಗೆ ಬರ್ತೇವೆ, ಅರ್ಧ ದಾರಿಗೆ ಹೋದ್ಮೇಲೆ ನೆನಪು ಮಾಡ್ಕೊಳ್ತೀವಿ, ನಾನು ಲಾಕ್ ಸರಿಯಾಗಿ ಹಾಕಿದ್ದೀನೋ ಇಲ್ಲೋ, ನಾನು ಇಡಬೇಕಾದ ವಸ್ತುಗಳನ್ನು ಸರಿಯಾಗಿ, ಅರ್ಧ ದಾರಿಗೆ ಹೋಗಿ ವಾಪಸ್ ಬರ್ತೀವಿ, ಬಂದು ನೋಡ್ತೀವಿ ಲಾಕ್ ಸರಿಯಾಗಿ ಹಾಕಿರ್ತೀವಿ, ಎಲ್ಲ ವಸ್ತುಗಳನ್ನು ಸರಿಯಾಗಿ ಇಟ್ಟಿರ್ತೀವಿ. ಆದರೆ ಮಾಡೋ ಮುಂದೆ, ಆ ಕೆಲಸಗಳನ್ನು ಮಾಡೋ ಮುಂದೆ, ಇಫ್ ಯು ಡೂ ದಟ್ ಕಾನ್ಷಿಯಸ್ಲಿ, ಎಚ್ಚರ ಪ್ರಜ್ಞೆಯಿಂದ ಧ್ಯಾನ ಸ್ಥಿತಿಯಲ್ಲಿ ಮಾಡಿದರೆ ನೀನು ಅರ್ಧ ದಾರಿಗೆ ಹೋಗಿ ವಾಪಸ್ ಬರೋದಿಲ್ಲ. ಈ ಜೀವನನೂ ಹಾಗೆ, ನಮ್ಮ ಆಯುಷ್ ಮುಗಿದಿರ್ತದೆ, ನಾನು ಹೀಗಿದ್ದರೆ ಸರಿ ಇತ್ತು, ಹೀಗೆ ಬದುಕಿದರೆ ಸರಿ ಇತ್ತು. ಎಷ್ಟೋ ಸಲ ನಾನು ಐ ಕಂಪ್ಲೇನ್ ಮೈ ಸೆಲ್ಫ್, ಅರೇ ನಾನು ನನ್ನ ಗೆಳೆಯರಾಗಿ ದುಡ್ಡು ಗಳಿಸಲಿಲ್ಲ, ನನ್ನ ಯೌವನ ಅಷ್ಟು ಸುಖವಾಗಿರಲಿಲ್ಲ, ಐ ಡಿಡ್ ನಾಟ್ ಎಂಜಾಯ್ ಮೈ ಲೈಫ್ ಅಂತ ಗೊಣಗಬೇಕಂತ ಅನಿಸ್ತದೆ. ಐ ಸ್ಟಾಪ್ ಮೈ ಸೆಲ್ಫ್, ಐ ಕಂಟ್ರೋಲ್ ಮೈ ಸೆಲ್ಫ್. ಈಗ ಇದೆ, ನಾನು ಈ ಕ್ಷಣವನ್ನು ಅನುಭವಿಸಬೇಕು, ನಾನು ಈ ಕ್ಷಣವನ್ನು ಬದುಕಬೇಕು, ಈ ಕ್ಷಣವನ್ನು ಖುಷಿಯಾಗಿ ಕಳಿಬೇಕು. ಐ ಡೋಂಟ್ ನೋ ವಾಟ್ ಈಸ್ ನೆಕ್ಸ್ಟ್ ಇಮಿಡಿಯೇಟ್ಲಿ. ಬದುಕಿನ ಪ್ರತಿಯೊಂದು ಕ್ಷಣಗಳನ್ನು ಸುಖವಾಗಿ ಕಳೆಯುವಂಥ ಜೀವನ ಸ್ಥಿತಿ, ಜೀವನ ಶೈಲಿ, ಬದುಕನ್ನು ಯಥಾಸ್ಥಿತಿಯಾಗಿ ನೋಡುವ, ಯಥಾಸ್ಥಿತಿಯಾಗಿ ಸ್ವೀಕರಿಸುವ ವಾಸ್ತವದ ಅಂಶವೂ ಬೇಕು. ನೀನು ಹೀಗೇ ಇರಲಿ, ನೀ ಹೀಗಿಲ್ಲ ಅಂತ ನಾನು ನೋವು ಮಾಡ್ಕೊಂಡಲ್ಲ, ನಂಗೆ ನೋವಾಗೋದು. ನೀನಿದ್ದಂಗೆ ನೀನು ಹೇಳೋ, ಆದರೆ ಸ್ವೇಚ್ಛೆ ಅಲ್ಲ, ದಿಕ್ಕು ತಪ್ಪಿಸುವುದಲ್ಲ. ಆ ಸ್ವೇಚ್ಛೆಯ ಪರಿಮಿತಿಯನ್ನು ಅರ್ಥ ಮಾಡಿಕೊಂಡು ವ್ಯಕ್ತಿ ಬದುಕುವಾಗ ನಾವು ಬದುಕಬೇಕು. ಲೀವ್ ಆ್ಯಂಡ್ ಲೆಟ್ ಲೀವ್ ಇಸ್ ದ ಪ್ರಿನ್ಸಿಪಲ್ ಆಫ್ ಲೈಫ್. ಹೀಗೆ ಬದುಕಿನ ಅನೇಕ ವೈರುಧ್ಯಗಳನ್ನು, ಅನೇಕ ಗೊಂದಲಗಳ ಮಧ್ಯೆ ಮನುಷ್ಯ ತನ್ನ ಜೀವನೋಲ್ಲಾಸವನ್ನು
ಇಟ್ಟುಕೊಂಡು ಬದುಕುವ ಆಯಾಮವನ್ನು ರೂಢಿಸ್ಕೊಳ್ಬೇಕು. ತಾವು ಇಲ್ಲಿಯವರೆಗೆ ಈ ಕಾರ್ಯಕ್ರಮಕ್ಕೆ ಒಂದು 45 ನಿಮಿಷ ನನಗೆ ಮಾತನಾಡುವಂಥ ಅವಕಾಶ ಕೊಟ್ಟಿರುವಂಥ ಈ ಕಾರ್ಯಕ್ರಮದ ಸಾಹಿತ್ಯ ಸಿಂಚನ ವೇದಿಕೆಯ ಸಂಸ್ಥಾಪಕರಾಗಿರುವ ಶ್ರೀಮತಿ ಗೀತಾ ದಾನ್ ಶೆಟ್ಟಿಯವರಿಗೆ, ಇದರ ಒಳಗೊಂಡಿರುವಂಥ ಎಲ್ಲ ಆತ್ಮೀಯರಿಗೆ, ಒಂದಿಷ್ಟು ಜನ ಲೈವ್ಗೆ ನೇರವಾಗಿ ಬಂದು ಭಾಗವಹಿಸಿ ನನ್ನ ಮಾತುಗಳನ್ನು ಕೇಳಿದ್ದಾರೆ. ಇದು ಸೋಷಿಯಲ್ ಮೀಡಿಯಾ ಹೇಗೆ ಅಂದ್ರೆ, ಇದು ಎಲ್ಲಿವರೆಗೂ ಸೋಷಿಯಲ್ ಮೀಡಿಯಾ ಇರುತ್ತೆ ಅಲ್ಲಿವರೆಗೂ ನಾವಿರ್ತೇವೆ. ಆರಂಭದಲ್ಲಿ ನನಗೆ ಭಾಳ ಮುಜುಗರ ಆಗೋದು, ಹೇಗಪ್ಪ ಆಡಿಯನ್ಸ್ ಇಲ್ಲದೆ ಭಾಷಣ ಮಾಡೋದು, ಅದಕ್ಕೇನಾದರೂ ವ್ಯಾಲ್ಯೂ ಇದೆಯಾ ಅಂತ. ಅಂದರೆ ಒಂದು 200 ಜನ ಸಭಾಗೃಹದಲ್ಲಿದ್ದರೆ ರಿಯಾಲಿಟಿ ಏನಂದ್ರೆ ಒಂದು 10 ಜನ ಮಾತ್ರ ಕೇಳಿಸ್ಕೊಳ್ತಿರ್ತಾರೆ. ಈ ಸಾಮಾಜಿಕ ಜಾಲತಾಣದಲ್ಲಿ ಸಾವಿರಾರು ಜನ ಇದ್ದರೂ ಕೂಡ 10 ಮಂದಿ ಲೈವ್ ಬಂದಿರ್ತಾರೆ. ಅಂದರೆ ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಪಬ್ಲಿಕ್ ಸ್ಪೀಚ್ ಆ್ಯಂಡ್ ದಿಸ್ ಆನ್ಲೈನ್ ಸ್ಪೀಚ್. ಆನ್ಲೈನ್ಗೆ ಇರೋರು 10-15 ಜನ, ಅಲ್ಲಿ ಆಫ್ಲೈನ್ನಲ್ಲಿ ಇರೋರು 100 ಜನ. ಆದರೆ ಕೇಳಿಸ್ಕೊಳ್ಳೋರು, ನಾನು ಹೇಳಿದ ಧ್ಯಾನಸ್ಥ ಸ್ಥಿತಿಯಲ್ಲಿ ಕೇಳಿ ಸಂಭ್ರಮಿಸೋರು ಅಷ್ಟೇ ಜನ. ಹಾಗೆ ನಾನು ಆರಂಭದಲ್ಲಿ ನಂಗೆ ಮುಜುಗರ ಆಗೋದು, ಇಷ್ಟು ಸ್ವಲ್ಪ ಜನ ಇದ್ದಾರೆ, ಯಾಕೆ ಮಾತಾಡ್ಬೇಕು ನಾನು, ವೈ ಶುಡ್ ಐ ಸ್ಪೀಕ್. ಆದರೆ ನಾನು ಮಾಡುವ ಪ್ರತಿಯೊಂದು ಕೆಲಸವನ್ನು ಹೆಚ್ಚು ಪರಿಣಾಮಕಾರಿಯಾಗಿ, ಹೆಚ್ಚು ಧ್ಯಾನಸ್ಥ ಸ್ಥಿತಿಯಲ್ಲಿ ಮಾಡಬೇಕು ಅನ್ನೋದನ್ನು ನನಗೆ ಈ ಕೊರೋನಾ ಕಾಲದ ಈ ವೆಬಿನಾರ್ಗಳು, ಈ ಆನ್ಲೈನ್ ಪಾಠಗಳು ಕಲಿಸಿಕೊಟ್ಟಿವೆ ಅಂತ ಹೇಳ್ತಾ, ಇದಕ್ಕೆ ಕಾರಣರಾದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು, ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.